ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಉಷಾ ಶ್ರೀಧರ್ ಪೈ ಅಂತ. ಮಹಾಮಾಯಾ ಫೌಂಡೇಶನ್ನ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು ಒಂದು ವಿಶೇಷವಾದ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಮಹಾಮಾಯಾ ಫೌಂಡೇಶನ್ ನನ್ನ ಫ್ಯಾಮಿಲಿ ಟ್ರಸ್ಟ್. ನಾನು ಉಷಾ ಶ್ರೀಧರ್ ಪೈ, ನಮ್ಮ ಪೈ ಫ್ಯಾಮಿಲಿಯವರ ಫ್ಯಾಮಿಲಿ ಟ್ರಸ್ಟ್ ಮಹಾಮಾಯಾ ಫೌಂಡೇಶನ್. ನಾವು ಹಲವಾರು ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ ಎಲ್ಲಾ ಮಕ್ಕಳು ಓದುವ ಮಕ್ಕಳೇ ಇದ್ದ ಸಮಯದಲ್ಲಿ ಮನೆಯಲ್ಲಿ ಬಹಳ ಕಡು ಬಡತನ ಇತ್ತು. ನನ್ನ ಗಂಡ 5 ಜನ ಮಕ್ಕಳಲ್ಲಿ ಒಬ್ರು. ಅವರ ತಂದೆ ತಾಯಿಗಳಿಗೆ ಕಡು ಬಡತನ ಇದ್ದಾಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೋದು, ಅಥವಾ 4 ಗಂಡು ಮಕ್ಕಳಲ್ಲಿ 2 ಮನೆಯಲ್ಲಿ ದುಡಿದ್ರೆ ಉಳಿದ 3 ಜನ ಓದ್ಬೋದು. ಇಂತಹ ಪರಿಸ್ಥಿತಿಯಲ್ಲಿ ಇದ್ದ ನಮ್ಮ ಕುಟುಂಬ. ನಮ್ಮ ಟ್ರಸ್ಟಿನ ಪೂರ್ಣ ಹೆಸರು ಶ್ರೀ ಕಾರ್ಕಳ ರುಕ್ಮಾ ರಂಗನಾಥ್ ಪೈ ಮೆಮೋರಿಯಲ್ ಮಹಾಮಾಯಾ ಫೌಂಡೇಶನ್. ಇದರಲ್ಲಿ ರುಕ್ಮಾ ರಂಗನಾಥ್ ಪೈ ಅಂದ್ರೆ ನನ್ನ ಅತ್ತೆ. ಹೆಚ್ಚಾಗಿ ಅತ್ತೆ ಸೊಸೆಯಂದರಿಗೆ ಒಳ್ಳೆಯ ರೀತಿಯಲ್ಲಿ ಮೇಳಾಮಳಿ ಬರುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಒಂದು ವಿರುದ್ಧವಾದ ಇತ್ತು. ನಮ್ಮ ಅತ್ತೆ 1970ನೇ ಇಸವಿಯಲ್ಲಿ 77ನೇ ಇಸವಿಯಲ್ಲಿ ಅತ್ಯಂತ ಕಡುಬಡತನದ ಮಧ್ಯದಲ್ಲಿ ಅವರ ಮಕ್ಕಳಿಗೆ ವಿದ್ಯೆ ಕೊಡುವುದು ಪ್ರಾಮುಖ್ಯ. ಅವರಿಗೆ ನಮ್ಮೊಟ್ಟಿಗೆ ನಾವು ನಡೆಸುವ ಮೆಸ್ಸಿನಲ್ಲಿ ಮಕ್ಕಳಿಗೆ ಕೆಲಸದವರನ್ನಾಗಿ ಮಾಡದೆ ಅವರಿಗೆ ಓದುದನ್ನೇ ಮುಂದುವರಿಸಬೇಕು ಅಂತ ಹೇಳಿ ಒಂದು ದೃಢವಾದ ನಿರ್ಧಾರ ಮಾಡಿ ಅವರ ಮಕ್ಕಳನ್ನು ಓದಿಸ್ಲಿಕ್ಕೆ ಕಳಿಸಿದ್ರು. ಈ ಕಾರಣದಿಂದಾಗಿ ನಮ್ಮ ಮನೆಯಲ್ಲಿ 4 ಜನ ಡಾಕ್ಟರೇಟ್ಗಳಿದ್ದಾರೆ. ನನ್ನ ಅತ್ತೆ 5 ಜನ ಮಕ್ಕಳಲ್ಲಿ 4 ಜನ ಡಾಕ್ಟರೇಟ್ಗಳಿದ್ದಾರೆ. ನನ್ನ ದೊಡ್ಡ ಭಾವ ಕುವೆಂಪು ಯೂನಿವರ್ಸಿಟಿಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ಎರಡನೇ ಭಾವ IRS ಆಫೀಸರ್. ನೀವು IAS ಅಂತ ಕೇಳಿದಿರಲ್ವಾ, ಅದ್ರ ನೆಕ್ಸ್ಟ್ ಲೆವೆಲ್ IRS ಆಫೀಸರ್. ಮೂರನೇ ಭಾವ ಖ್ಯಾತ ಯೋಗಪಟು ರಾಘವೇಂದ್ರ ಪೈ ಅಂತ, ಅವರು ಸಹ ಡಾಕ್ಟರೇಟ್ ಡಿಲಿಟ್ ಪದವಿಯನ್ನು ಪಡೆದಿದ್ದವರು. 4ನೇಯವರು ನನ್ನ ನಾದಿನಿ, ಅವರು ಬೆಂಗಳೂರಲ್ಲಿ ವಾಸವಾಗಿದ್ದಾರೆ. 5ನೇವರು ನನ್ನ ಗಂಡ, ಅವರು PhD ಮತ್ತೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಕಾಲಜಿ ಇನ್ ಮಣಿಪಾಲ್ ಯೂನಿವರ್ಸಿಟಿ. ನಾವು ಇದೇ ಒಂದು ನಮ್ಮ ಅತ್ತೆ ಮಾವ ಕಷ್ಟಪಟ್ಟು ಮಕ್ಕಳಿಗೆ ಎಜುಕೇಶನ್ ಕೊಟ್ಟ ಕಾರಣದಿಂದಾಗಿ ಈ ಒಂದು ಇದನ್ನು ಮಾಡ್ಲಿಕ್ಕೆ ಆಯ್ತು. ನನ್ನ ಭಾವನ ಮಗ ಇಡೀ ಕರ್ನಾಟಕಕ್ಕೆ ಸ್ಟೇಟ್ ಫಸ್ಟ್ ಇನ್ ಮೆಡಿಕಲ್ MBBS ಡಾಕ್ಟರ್ ವಿಶ್ವಜಿತ್ ಪೈ 18 ಗೋಲ್ಡ್ ಮೆಡಲ್ ಒಟ್ಟಿಗೆ. ಸೊ ಈ ಒಂದು ಕಾರ್ಯಕ್ರಮ ನಾವು 2014ರಲ್ಲಿ ಶುರು ಮಾಡಿದ್ದು. ಯಾಕಂತ ಹೇಳಿದ್ರೆ ನಮ್ಮ ಹಾಗೆ ನಾನು ಸಹ ಇದೇ ರೀತಿಯಂತಹ ಒಂದು ಬ್ಯಾಕ್ ಗ್ರೌಂಡ್ ನಿಂದ ಮುಂದೆ ಬಂದದ್ದು. ನಮ್ಮ ಹಾಗೆ ಎಜುಕೇಶನ್ಗೆ ಓದ್ಲಿಕ್ಕೆ ನಮ್ಮ ಹತ್ರ ಬಲ ಉಂಟು, ಆದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲದಿದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟು ಒಳ್ಳೆ ಓದು ಕೊಟ್ರೆ ಮುಂದೆ ನಿಮ್ಮಲ್ಲಿ ಸಹ ಡಾಕ್ಟರ್ಗಳು, ಇಂಜಿನಿಯರ್ಗಳು ಅಥವಾ ದೊಡ್ಡ IAS IFS ಅಥವಾ ಒಳ್ಳೆಯ ನಾಗರಿಕರು ಬರ್ಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಒಂದು ಮನಸ್ಸನ್ನು ಇಟ್ಕೊಂಡು ನಾವು ಮಹಾಮಾಯಾ ಫೌಂಡೇಶನ್ ಅನ್ನು ಶುರು ಮಾಡಿದ್ದೆವು 2014ನೇ ಇಸ್ವಿಯಲ್ಲಿ. ಅದರ ಮುಂಚೆ ನಾವು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ದೆವು, ಬಟ್ ಕೋಚಿಂಗ್ ಅಂತೇಳಿ ಕೊಡ್ತಿರ್ಲಿಲ್ಲ. ಬಟ್ ಫ್ರೀ ಕೋಚಿಂಗ್ ಕೊಟ್ಟು ಈ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ನಾವು ಬಡತನ, ನಮ್ಗೆ ಫೈನಾನ್ಷಿಯಲ್ ಬಡತನ ಮಾತ್ರ ವಿನಃ ನಮ್ಗೆ ಬುದ್ಧಿವಂತಿಕೆಯಲ್ಲಿ ಬಡತನ ಇಲ್ಲ. ಸೊ ಈ ರೀತಿಯಲ್ಲಿ ಮಾಡಿಕೊಂಡು ನಾವು ಕಾರ್ಯಕ್ರಮ ಶುರು ಮಾಡಿದ್ದೆವು. ಇದಕ್ಕೆ ನಮ್ಗೆ ಸಂಪೂರ್ಣ ಸಹಕಾರ ನೀಡಿದ್ದು ಮಣಿಪಾಲ್ ಫೌಂಡೇಶನ್ ಬೆಂಗಳೂರವರು. ಮಣಿಪಾಲ್ ಫೌಂಡೇಶನ್ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಗೆ ಈ ಕಾರ್ಯಕ್ರಮ ಶುರು ಮಾಡ್ಲಿಕ್ಕೆ ಸಹಾಯ ಮಾಡಿದ್ರು. ಆ ಸಮಯದಲ್ಲಿ ಇದ್ದವರು ಡಾಕ್ಟರ್ ಬಾಲಚಂದ್ರನ್ ವಾರಿಯರ್. ನಾನು ಮಹಾಮಾಯಾ ಫೌಂಡೇಶನ್ ಶುರು ಮಾಡುವ ಮೊದಲು ಪಿಯರ್ಸನ್ ಅಂತ ಹೇಳುವ ಒಂದು ಖಾಸಗಿ ಕಂಪನಿಯಲ್ಲಿ 7 ವರ್ಷದ ಕೆಲಸ ಮಾಡಿದೆ. ಅಲ್ಲಿ ಈ ಕೋಚಿಂಗ್ ಅಟ್ಮಾಸ್ಫಿಯರ್ ಅನ್ನು ನೋಡಿಕೊಂಡು ಹೇಗೆ ಕೋಚಿಂಗ್ ಮಾಡ್ತಾರೆ, ಏನೆಲ್ಲ ಬೇಕಾಗ್ತದೆ, ಇದನ್ನೆಲ್ಲ 7 ವರ್ಷ ಅಲ್ಲಿ ಕಲ್ತದನ್ನು ಇಲ್ಲಿ ಈಗ ನಾನು ಮುಂದುವರಿಸ್ತಾ ಇದ್ದೇನೆ. ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ವರ್ಚುವಲ್ ಕ್ಲಾಸ್ ರೂಮ್, ಒಂದು ಕಡೆಯಲ್ಲಿ ಪಾಠ ಆದದ್ದು ಬೇರೆ ಕಡೆಯಲ್ಲಿ ಪಾಠ ಹೋಗೋದು, ಅಂತಹ ಒಂದು 4 ಸ್ಟುಡಿಯೋಗಳು ನಮ್ಮಲ್ಲಿದೆ. ಅಲ್ಲದೆ ನಮ್ಮ ಇನ್ನೊಂದು ಅತ್ಯಂತ ಮುಖ್ಯವಾದ ಕಾರ್ಯಕ್ರಮ ಸ್ಕಾಲರ್ ಪ್ರೋಗ್ರಾಮ್. ನಾವು ಸಾಧಾರಣ 100ರಷ್ಟು ಮಕ್ಕಳನ್ನು ಸುತ್ತಮುತ್ತಲಿನ ಗವರ್ಮೆಂಟ್ ಕಾಲೇಜ್ ಅಥವಾ ಏಡೆಡ್ ಕಾಲೇಜ್ಗಳಿಂದ ಮಕ್ಕಳಿಗೆ ನಮ್ಮ ಕಾಲದಲ್ಲಿ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ CETಗೆ ಪ್ರಿಪರೇಷನ್ ಮಾಡಿಸ್ತೇವೆ. ಈ ಪ್ರಿಪರೇಷನ್ ಮಾಡಿ ಇದರಿಂದ ನಮ್ಗೆ ಒಳ್ಳೆ ಫಲಿತಾಂಶ ಸಿಗ್ಲಿಕ್ಕೆ ಶುರುವಾಗಿದೆ. ನಾವು 2014ರಲ್ಲಿ ಶುರು ಮಾಡುವಾಗ ಮೇಡಮ್ ನಮ್ಮ DDPU RB ನಾಯಕರು ನಮ್ಗೆ ಇದಕ್ಕೆಲ್ಲಾ ಪರ್ಮಿಷನ್ ತಗೊಳ್ಳಿಕ್ಕೆ ಸಹಾಯ ಮಾಡಿದ್ರು. ಈಗ ಈ ಕಾರ್ಯಕ್ರಮದ 2ನೇ ಬ್ಯಾಚ್, ನಮ್ಮದು ಮೊದಲನೇ ಬ್ಯಾಚ್ 15-16ರ ಬ್ಯಾಚ್ ಇತ್ತು. 15-16ರ ಬ್ಯಾಚ್ ಅಲ್ಲಿ ನಮ್ಗೆ ಡಾಕ್ಟರ್ಗಳು, ಇಂಜಿನಿಯರ್ಗಳು. ಇದೇ ಶಾಲೆಯ ವಿದ್ಯಾರ್ಥಿ ಭೂಮಿಕಾ ಶೆಟ್ಟಿ ಅಂತ ಈಗ MITಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಲಾಸಿಯಾ ಶೆಟ್ಟಿಗಾರ್ ಇದೇ ಕಾಲೇಜಿನ ಸ್ಟೂಡೆಂಟ್, ಈಗ ಡೆಂಟಲ್ ಕಾಲೇಜಲ್ಲಿ KMCಯಲ್ಲಿ ಓದ್ತಾ ಇದ್ದಾಳೆ. ಇಂತಹ ಮಕ್ಕಳು ಬಂದಿದ್ದು. 2016-17ಕ್ಕೆ ನಾವು ಒಂದು ಕಾಂಪಿಟಿಷನ್ ಇಟ್ಟಿದ್ದೆವು.
ಮುಂಚಿನ ವರ್ಷ ನಮ್ಗೆ 100 ಬಂದಿತ್ತು. 100 ಜನ ಮಕ್ಕಳಲ್ಲಿ ಇಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ 100 ಬಂದಿತ್ತು. ನಾನು ಒಂದು ತಮಾಷೆಗಾಗಿ ಕ್ಲಾಸ್ ನಲ್ಲಿ ಹೇಳಿದ್ದೆ, ಯಾರಾದರೂ ಈ ಸಲ ಒಂದು ಸಬ್ಜೆಕ್ಟ್ ಅಲ್ಲಿ 100 ತಕೊಂಡ್ರೆ 2200 ರೂಪಾಯಿ ಕೊಡ್ತೇವೆ ಅಂತೇಳಿ. ನಾನು ತಮಾಷೆಗೆ ಹೇಳಿದ್ದು, ಒಂದು ಪ್ರೋತ್ಸಾಹ ಸಿಗ್ಬೇಕು, ತಮಾಷೆ ಸಹ ಆಗ್ಲಿ ಅಂತ ಹೇಳಿದ್ದು. ನಮ್ಮ ಆಶ್ಚರ್ಯಕ್ಕೋ ನನ್ನ ಫಜೀತಿಗೋ 18 100ಗಳು ನಮ್ಗೆ ಬಂದಿದೆ ಈ ಸಲ. ಈಗ ಕೊಟ್ಟ ಮಾತಿನ ಹಿಂದೆ ತಗೊಳ್ಳಿಕ್ಕೆ ಇಲ್ಲ. ಕಾರ್ಯಕ್ರಮ ಮಾಡಬೇಕಾಗಿತ್ತು ಜೂನ್ ಅಲ್ಲಿ, ಆದ್ರೆ ಈ ಎಲ್ಲಾ ಮಕ್ಕಳು ಇಂಜಿನಿಯರಿಂಗ್ ಕೌನ್ಸಿಲಿಂಗ್, ಮೆಡಿಕಲ್ ಕೌನ್ಸಿಲಿಂಗ್ ಅಂತೇಳೆಲ್ಲ ಹೋಗಿ ಅವುಗಳಿಗೆ ಸೇರ್ಲಿಕ್ಕೆ ಕರೀಲಿಕ್ಕೆ ಸಿಗಲಿಲ್ಲ. ನಾನು ತುಂಬಾ ಮಾತನಾಡ್ತಾ ಇದ್ದೇನೆ, ಆದ್ರೆ ಇದರ ಹಿನ್ನೆಲೆ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳುವ ಒಂದೇ ಒಂದು ಕಾರಣದಿಂದಾಗಿ ತಗೊಳ್ತಾ ಇದ್ದೇನೆ. ಇವತ್ತು ನಮ್ಮಲ್ಲಿ 100ರಲ್ಲಿ 100 ತೆಗ್ದ ನಮ್ಮ ಈಗ ಷಡ್ರತ್ನಗಳು 6 ರತ್ನಗಳು ಬಂದಿದೆ. ಅಷ್ಟರತ್ನಗಳು ಇದ್ದವು, 6 ಜನ ಬಂದಿದ್ದಾರೆ, ಉಳಿದ 2 ಪೇರೆಂಟ್ಸ್ ಬಂದಿದ್ದಾರೆ. ಇವರನ್ನು ಇವತ್ತು ನಾವು ಇಲ್ಲಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನೀವು ಬಂದಿದ್ದೀರಾ. ಈಗ ಎಲ್ಲರಿಗೂ ಪ್ರಾಸ್ತಾವಿಕವಾಗಿ ನಾನು ಮಾತನಾಡಿದ್ದೇನೆ. ಈಗ ಎಲ್ಲರಿಗೂ ಸಹ ಸ್ವಾಗತ ಬಯಸ್ತಿದ್ದಾರೆ ನಮ್ಮ ಪ್ರೀತಿಯ ವಿಶ್ವನಾಥ್ ಬಾರಿ ಸರ್ ಅವರು. ಸರ್, ಎಲ್ರಿಗೂ ನಮಸ್ಕಾರ. ಸಾರಿ ಸರ್, ಉಷಾ ಮೇಡಮ್ ಅಂದ್ರೆ ಅವಸರದ ಮೇಡಮ್ ಅಂತ ನಿಮ್ಗೆಲ್ಲರಿಗೂ ಗೊತ್ತುಂಟು. ಪ್ರೇಯರಿಗಾಗಿ ಮಕ್ಕಳು ಕಾಯ್ತಾ ಇದ್ದಾರೆ, ದಯವಿಟ್ಟು ಕ್ಷಮಿಸಿ. ನಮ್ಮ ಗರ್ಲ್ಸ್ PU ಕಾಲೇಜಿನ ಹುಡುಗಿಯರು ಪ್ರೇಯರ್ಗೆ ಬರ್ತಾ ಇದ್ದಾರೆ. ಪ್ರೇಯರ್ ಮುಗಿಸಿ ಸರ್ ಸ್ವಾಗತ ಭಾಷಣ ಮಾಡ್ತಾರೆ. ಬನ್ನಿ. ವಿದ್ಯಾ, ಸುಧಾ ಮತ್ತೆ ಸುಪ್ರೀತಾ, ಎಲ್ಲರೂ ಕೂತ್ಕೊಂಡೇ ಇರಿ. ಅಲ್ಲಿ ಬರ್ತದೆ. ಆನ್ ಉಂಟು. ಗಜಾನನಯುತೌ ಗಣೇಶ್ವರೌ ಗಜಾನನಯುತೌ ಗಣೇಶ್ವರೌ ಭಜಾಮಿ ಸತತೌ ಸುರೇಶ್ವರೌ ಶ್ರೀ ಗಜಾನನಯುತೌ ಗಣೇಶ್ವರೌ ಅಜೇಂದ್ರ ಪೂಜಿತ ವಿಘ್ನೇಶ್ವರೌ ಅಜೇಂದ್ರ ಪೂಜಿತ ವಿಘ್ನೇಶ್ವರೌ ಗಣಾದಿವಂದಿತ ಪದ ಪದ್ಮಯುತೌ ಗಣಾದಿವಂದಿತ ಪದ ಪದ್ಮಯುತೌ ಕುಂಜರ ಬಂಜರ ಚತುರತರಕರಂ ಗುರುಗುಹಾದಿನುತ ಪ್ರಣವಾಕಾರಂ ಕುಂಜರ ಬಂಜರ ಚತುರತರಕರಂ ಗುರುಗುಹಾದಿನುತ ಪ್ರಣವಾಕಾರಂ ಗಜಾನನಯುತೌ ಗಣೇಶ್ವರೌ ಭಜಾಮಿ ಸತತೌ ಸುರೇಶ್ವರೌ ಶ್ರೀ ಗಜಾನನಯುತೌ ಗಣೇಶ್ವರೌ. ಧನ್ಯವಾದ ಮಕ್ಕಳೇ. ಈಗ ಬಾರಿ ಸರ್ ಎಲ್ಲರಿಗೂ ಸ್ವಾಗತಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲ ವಿಚಾರಗಳನ್ನ ಉಷಾ ಪೈ ಅವರು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ದಾರೆ. ಕಳೆದ 6 ವರ್ಷಗಳಿಂದ ಮಹಾಮಾಯಿ ಫೌಂಡೇಶನ್ ಹಾಗೆ ಮಣಿಪಾಲ್ ಫೌಂಡೇಶನ್ಗಳು ನಮ್ಮ ಸಂಸ್ಥೆಯಲ್ಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇವೆ. ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಸಂಸ್ಥೆಯಲ್ಲಿ ಆಗುವಂತಹ ಕಾರ್ಯಕ್ರಮಗಳು ಇಡೀ ರಾಜ್ಯದಾದ್ಯಂತ ಪ್ರಸಾರ ಆಗ್ತಾ ಇರುವಂತಹದ್ದು ನಮ್ಮ ಸಂಸ್ಥೆಗೆ ಅದೊಂದು ಮುಕುಟ, ಕಿರೀಟ ಅಂತೇಳಿ ನಾನು ಭಾವಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಹಾಮಾಯ ಫೌಂಡೇಶನ್ ಹಾಗೆ ಮಣಿಪಾಲ್ ಫೌಂಡೇಶನ್ ಅವರು ಇವತ್ತು ಮಾಡ್ತಾ ಇದ್ದಾರೆ. ಸಾಧನೆ ಮಾಡಿದ ವಿದ್ಯಾರ್ಥಿಗಳೆಲ್ಲ ಇಲ್ಲೇ ಕುಳಿತುಕೊಂಡಿದ್ದಾರೆ. ಒಂದು ಮಾತು ಹೇಳಿದ್ರು, 18 ಮಂದಿ ಆದರು ಅಂತೇಳಿ. ಅದು ಬರುವ ವರ್ಷ 36 ಆಗಬೇಕು ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರು ನಮ್ಮ ಮುಂದೆ ಇದ್ದಾರೆ. ಕಾಂಪಿಟಿಷನ್ ನಲ್ಲಿ ಆ ಸಂಖ್ಯೆ ಜಾಸ್ತಿ ಆಗಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ವಿಜಯಲಕ್ಷ್ಮಿ ಬಿ ನಾಯಕ್ರವರು ಉಪಸ್ಥಿತರಿದ್ದಾರೆ. ನಮ್ಮ ಜಿಲ್ಲೆ ಪ್ರತಿ ವರ್ಷವೂ
ಅದು ಪ್ರೌಢ ಶಿಕ್ಷಣ ಇರಬಹುದು, SSLC ಇರಬಹುದು, ಹಾಗೆ PUC ಇರಬಹುದು, ಸಾಧನೆ ಮಾಡಿ ರಾಜ್ಯದಾದ್ಯಂತ ಹೆಸರು ಪಡೆದಂತಹ ಜಿಲ್ಲೆಯಾಗಿದೆ. ಅದು ಶಿಕ್ಷಣದಲ್ಲಿ, ವಿಶೇಷವಾಗಿ ಶಿಕ್ಷಣದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಾವು ಪ್ರಥಮ ಸ್ಥಾನದಲ್ಲಿ ಬರ್ತಾ ಇದ್ದೇವೆ. ಕಳೆದ ಬಾರಿಯೂ ನಾವು ಪ್ರಥಮ ಸ್ಥಾನ ಬಂದಿತ್ತು. ಈ ವರ್ಷವೂ ಖಂಡಿತವಾಗಿ ಬರ್ತದೆ ಅಂತೇಳಿ ನಾನು ಉಪನಿರ್ದೇಶಕರ ಮುಂದೆ ಹೇಳ್ತಾ ಇದ್ದೇನೆ. ಈ ಗೌರವ ಮಾಡುವಂತಹ ಕಾರ್ಯಕ್ರಮವನ್ನು ನಮ್ಮ ವಿಜಯಲಕ್ಷ್ಮಿ ಬಿ ನಾಯಕರವರು ಮಾಡಲಿಕ್ಕಿದ್ದಾರೆ. ನಮ್ಮ ಮೇಡಮ್ ರವರನ್ನ ನಿಮ್ಮೆಲ್ಲರ ಪರವಾಗಿ, ಮಹಾಮಾಯಿ ಫೌಂಡೇಶನ್, ಮಣಿಪಾಲ್ ಫೌಂಡೇಶನ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಸಂಸ್ಥೆಯಲ್ಲಿ ಇಂತಹ ಕಾರ್ಯಕ್ರಮ ಆಗಬೇಕಾದ್ರೆ ಆ ಕಾರ್ಯಕ್ರಮದ ರೂವಾರಿ ಮಹಾಮಾಯಿ ಫೌಂಡೇಶನ್ನ ಸಂಚಾಲಕಿ ಉಷಾ ಪೈ ಅವರು ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ವಹಿಸಿಕೊಂಡು ಅವರು ಪಾದರಸ ಇದ್ದ ಹಾಗೆ. ನಿಮ್ಗೆ ಗೊತ್ತಿದೆ, ಇಲ್ಲಿ ಇದ್ರೆ ಅರ್ಧ ಗಂಟೆಯಲ್ಲಿ ಇನ್ನೊಂದು ಕಡೆ ಇನ್ನೊಂದು ಸ್ಕೂಲ್ನಲ್ಲಿ ಇರ್ತಾರೆ, ಅಷ್ಟು ಫಾಸ್ಟ್ ಆಗಿರ್ತಾರೆ. ಅವರು ನಿಮ್ಗೆಲ್ಲರೂ ಮಾದರಿ ಅಂತೇಳಿ ತಿಳಿಯಪಡಿಸ್ತೇನೆ. ಅವರ ಸೇವೆ ಇನ್ನು ಮುಂದೆಯೂ ನಮಗೆ ಸಿಗ್ಲಿಕ್ಕಿದೆ. ಹಲವಾರು ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ಮಾಡಲಿಕ್ಕಿದ್ದಾರೆ. ಈ ವರ್ಷ ಮಾಡುವಂತಹ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡರು ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಬಲಬದಿಯಲ್ಲಿ ಸಾಧನೆ ಮಾಡಿ ಇವತ್ತು ಗೌರವ ಸ್ವೀಕಾರ ಮಾಡುವಂತಹ 6 ಜನ ವಿದ್ಯಾರ್ಥಿಗಳಿದ್ದಾರೆ. ಆ ಸಾಧನೆ ಹಾಗೆ ಮುಂದುವರಿಯಲಿ ಅಂತೇಳಿ ನಿಮ್ಮ ಹತ್ರ ಕೇಳಿಕೊಳ್ತಾ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪೋಷಕರು ಬಂದಿದ್ದಾರೆ. ನಮ್ಮ ಮಕ್ಕಳು ಸಾಧನೆ ಮಾಡಿದನ್ನು ನಮಗೆ ನೋಡಬೇಕು ಅಂತೇಳಿ ನೋಡಲಿಕ್ಕೆ ಪೋಷಕರು ಬಂದಿದ್ದಾರೆ. ಅವರು 5 ಜನ ಮಾತ್ರ ಇದ್ದಾರೆ. ಅದು ಬರುವ ವರ್ಷ 25 ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ವಿದ್ಯಾರ್ಥಿನಿಯರು ಸಾಧನೆ ಮಾಡಿದರೆ ಸಂಘ ಸಂಸ್ಥೆಗಳು, ಇಂತಹ ಟ್ರಸ್ಟ್ಗಳು ನಿಮಗೆ ಸಹಾಯ ಮಾಡಲಿಕ್ಕೆ ಯಾವಾಗಲೂ ರೆಡಿಯಾಗಿರ್ತಾರೆ. ಅದಕ್ಕಾಗಿ ಯಾರಿಲ್ಲ, ನಮ್ಮನ್ನು ಪ್ರೋತ್ಸಾಹಿಸೋರು ಯಾರಿಲ್ಲ ಅಂತೇಳಿ ನೀವು ಖಂಡಿತ ಎಣಿಸಬೇಡಿ. ಸಮಾಜ ನಿಮ್ಮೊಂದಿಗಿದೆ. ಸಾಧನೆ ಮಾಡಿ. ಆ ಸಾಧನೆ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ಜೀವನದಲ್ಲಿ ಏನಾದರೂ ಉದ್ಯೋಗ ಪಡೆಯಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ನಿಮಗೆ ತಿಳುವಳಿಕೆ ಆಗಲಿ ಎನ್ನುವಂಥ ಉದ್ದೇಶದಿಂದ ನಾವು ನಿಮ್ಮನ್ನು ಕರೆಸಿದ್ದೇವೆ. ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಹಾಮಾಯಿ ಫೌಂಡೇಶನ್ನ ಹಿಂದೆ ಹಲವಾರು ಜನ ಇದ್ದಾರೆ. ನಮ್ಮ ಉದ್ಯೋಗಿಗಳು, ಟೀಚಿಂಗ್ ಮಾಡುವವರು ಎಲ್ಲರೂ ಇದ್ದಾರೆ. ಅವರನ್ನೆಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಉಪನ್ಯಾಸಕರು ಗಂಗಾಧರ್ ಸರ್ ಇದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಮತ್ತೊಮ್ಮೆ ಶುಭ ಹಾರೈಕೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಇವತ್ತಿನ ಮುಖ್ಯವಾದ ಕಾರ್ಯಕ್ರಮ 10 ಕಾಲಕ್ಕೆ ಬರ್ಬೇಕಂತ ಹೇಳಿದ್ದೆ. ನಮ್ಮ ಕೆಲವು ಮಕ್ಕಳು 9 ಕಾಲಕ್ಕೆ ಬಂದು ನಿಂತಿದ್ದಾರೆ. ಅವ್ರು ಬಂದದ್ದು ಪ್ರೈಸ್ ತಗೊಳ್ಲಿಕ್ಕೆಲ್ಲ, ಅವರ ಆ ಒಂದು ಎಕ್ಸ್ಪೀರಿಯನ್ಸ್. 6 ತಿಂಗಳು ನಮ್ಮನ್ನು ಬಿಟ್ಟು ಇದ್ರು. ನಾವು ಲಾಸ್ಟ್ ಸಿಕ್ಕಿದ ನಂತರ 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಏನೆಲ್ಲ ಮಾಡಿದ್ರು, ಏನ್ ಮಾಡ್ತಾ ಇದ್ದೇವೆ ಅಂತ. ಕೆಲವರ ರೂಪುರಂಗ ಸಹ ಚೇಂಜ್ ಆಗಿದೆ. ಬಂದಾಗ ನನಗೆ ಗುರ್ತ ಸಹ ಸಿಗ್ಲಿಲ್ಲ. ಹೇರ್ ಸ್ಟೈಲ್ ಎಲ್ಲ ಚಂದ ಆಗಿದೆ. ಸೊ ಬಂದಿದ್ದಾರೆ, ಯೂನಿಫಾರ್ಮ್ ಅಲ್ಲೇ ಇರ್ತಿದ್ರು. ಕಲರ್ ಡ್ರೆಸ್ ಅಲ್ಲಿ ನೋಡಿ ಇವತ್ತು ಖುಷಿ ಪಡ್ತಾ ಇದ್ದೇವೆ. ಈಗ ಮೇಡಮ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಾನು ಮಕ್ಕಳ ಹೆಸರು ಕರೀತೇನೆ, ಅವರು ಬಂದು ನಾನು ಇಲ್ಲಿ ಕೆಳಗೆ ನಿಲ್ತೇನೆ, ನೀವು ಮೇಡಮ್ ಒಟ್ಟಿಗೆ ಮೇಡಮ್ ಹತ್ರ ನಿಮ್ಮ ಪ್ರೈಸ್ ಅನ್ನು ತೆಗೆದುಕೊಳ್ಬೇಕು. ಅವರ ಸಾಧನೆಯನ್ನು ನಾನು ಹೇಳ್ತೇನೆ, ಯಾಕಂದ್ರೆ ಫೋಟೋದಲ್ಲಿ ಚಂದ ಬರ್ಲಿ ಅಂತ. ಈ ಬಡ್ಡಿ ಬಂದ್ರೆ ಸಣ್ಣ ಕಾಣ್ಲಿಕ್ಕಿಲ್ಲ. ಓಕೆ, ಮೊದಲನೆಯದಾಗಿ ಸಾಯಿ ಚರಣ್ ಶೆಟ್ಟಿ. ಹೌದು, ಸಾಯಿ ಚರಣ್ ಶೆಟ್ಟಿ ನಮ್ಮ ವಿದ್ಯಾರ್ಥಿ. 600ರಲ್ಲಿ ಒಟ್ಟು 579 ಅಂಕಗಳನ್ನು ಪಡೆದಿರ್ತಾನೆ. ನಮ್ಮ ಇಡೀ ಕಾರ್ಯಕ್ರಮದ, ಇಡೀ ಸ್ಕಾಲರ್ ಪ್ರೋಗ್ರಾಮಿನ ಟಾಪರ್ ಸಾಯಿ ಚರಣ್ ಶೆಟ್ಟಿ. ಅದಲ್ಲದೆ ಅವನಿಗೆ ಒಟ್ಟು 300 ಫಿಸಿಕ್ಸ್, ಮ್ಯಾಥ್ಸ್ ಮತ್ತೆ ಇಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ನಾವು ಕಲಿಸುದಿಲ್ಲ ಅಂತ ಹೇಳಿ 1-2.5 ಸಾವಿರ ಕಡಿಮೆ ಮಾಡಿದ್ದೇನೆ. ಆದ್ರೂ ಸಹ ಓವರ್ ಆಲ್ ನಮ್ಮ ಫಸ್ಟ್ ಇರುವ ಕಾರಣ ಇವನಿಗೆ 10,000 ರೂಪಾಯಿಯ ನಗದು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಮುಂದೆ ಬಂದ
ಎರಡನೆಯದಾಗಿ ಅಭಿಲಾಷ್. ಈ ಹುಡುಗನ ಬಗ್ಗೆ ಖಂಡಿತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಕ್ಕಳು ಕೋಟ, ಮಂದರ್ತಿ, ಕಾರ್ಕಳ ಮತ್ತೆ ಹೆಬ್ರಿಯಿಂದ ಸಹ ದೂರ ದೂರದಿಂದ ಬಂದ ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಹುಡುಗ, ಶಾಂತವಾದ ಹುಡುಗ ಅಭಿಲಾಷ್. ನಾನು ಅವನಿಗೆ ಫಸ್ಟ್ PUC ಇಂದ ಸಹ ನೋಡಿದ್ದೇನೆ. ಅವನ ಮುಖ ನೋಡುವಾಗಲೇ ನಂಗೊಂದು ನೆನ್ಪಿತ್ತು, ಈ ಹುಡುಗ ಏನಾದ್ರೂ ಒಂದು ಸಾಧನೆ ಮಾಡ್ತಾನೆ ಅಂತ. ಅವನಿಗೆ ಹೇಳಿದ್ದೆ, ಅಭಿಲಾಷ್ 100 ಆದ್ರೂ ತೆಗಿಬೇಕು, ನನ್ನ ಮರ್ಯಾದೆ ಉಳಿಸ್ಬೇಕು ಅಂತ. ಅವನು ಸಹ 200, ಆಕ್ಚುಲಿ ಟೋಟಲ್ 3, ಅದರಲ್ಲಿ ಪುನಃ ಕಂಪ್ಯೂಟರ್ ಸೈನ್ಸ್ ಅಂತೇಳಿ ಒಂದು ಕಡಿಮೆ ಮಾಡಿದ್ದೇವೆ. ಟೋಟಲ್ 300. ಅವನು ನಮ್ಮ ಕಾರ್ಯಕ್ರಮಕ್ಕೆ ಸೆಕೆಂಡ್, 572 ಅಂಕಗಳನ್ನು ಪಡೆದಿದ್ದಾನೆ. VTU ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. VTU ಅವರ ಪರೀಕ್ಷೆ ಇನ್ನೂ ಮುಗ್ದಿಲ್ಲ, ಎಕ್ಸಾಮ್ ನಡೀತಾ ಇದೆ. ಅವರ ಬರವಾಗಿ ಅವನ ತಂದೆ ಬಂದಿದ್ದಾರೆ, ಅವರು ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಭಿಲಾಷಿಗೆ ಒಟ್ಟು 5,000 ರೂಪಾಯಿಯ ನಗದು ಬಹುಮಾನ ಬರ್ತಾ ಇದೆ. ಮೂರನೆಯದಾಗಿ ಅನುಷಾ. ಈ ಹುಡುಗಿಯ ಬಗ್ಗೆ ನಂಗೆ ಅತ್ಯಂತ ಪ್ರೀತಿ ಇದೆ. ಯಾಕಂತ ಹೇಳ್ತೇನೆ, ಈಗ ಮೊದಲು ಬಂದ ಮಕ್ಕಳು ಖಾಸಗಿ ಶಾಲೆ ಅಥವಾ ಏಡೆಡ್ ಶಾಲೆಯಲ್ಲಿ ಕಲಿತ ಮಕ್ಕಳು. ಇವಳು ನಮ್ಮ ಸರಕಾರಿ ಪದವಿ ಪೂರ್ವ ಕಾಲೇಜು ಹಿರಿಯಡ್ಕದಿಂದ ಡೈಲಿ ಬಂದು ಚಂದ ಮಾಡಿ ಹೋದು 100 ತಗೊಳ್ತೇವೆ ಅಂತ ಯಾರಿಗೆ ಅನಿಸಿದ್ದವು ಅವರು 100 ತಗೊಳ್ಳಿಲ್ಲ. ಇಲ್ಲಿ ಅಂದ್ರೆ ಎಲೆಮರೆಯ ಕಾಯಿಯಾಗಿ ಹಿಂದೆ ಇದ್ದ ವಿದ್ಯಾರ್ಥಿ ರಿಸಲ್ಟ್ ನೋಡುವಾಗ 200. ಅದು ಸಹ ಅತ್ಯಂತ ಕಷ್ಟದ ಸಬ್ಜೆಕ್ಟ್, ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ನಲ್ಲಿ 200 ಅನ್ನು ಪಡೆದಿದ್ದಾಳೆ. ಇವಳು 551 ಅಂಕ. ಇವಳಿಗೆ 5,000 ರೂಪಾಯಿಯ ನಗದು ಬಹುಮಾನ ಸಿಗ್ತಾ ಇದೆ. ನಮ್ಮ ಸ್ಕಾಲರ್ ಪ್ರೋಗ್ರಾಮಿನ ಹೀರೋ, ನೋಡ್ಲಿಕ್ಕೆ ಬಹಳ ಚಂದ, ಹಾಗೆ ಓದೋದ್ರಲ್ಲಿ ಸಹ ಬಹಳ ಬುದ್ಧಿವಂತ. ಅವನು ನಮ್ಮಲ್ಲಿ ಇದ್ದಾನೆ. ಅವನು ಸಹ ಒಂದು ಸಬ್ಜೆಕ್ಟ್ ಅಲ್ಲಿ 100 ತೆಗೆದುಕೊಂಡಿದ್ದಾನೆ. ಫಿಸಿಕ್ಸ್ 568. ನಮ್ಮ ಚಂದದ ಹುಡುಗ ಪ್ರಹ್ಲಾದ್. ಹೀರೋ ಹೌದಲ್ವಾ? ಹೌದಾ ಅಲ್ವಾ? ನಾವು ಕಾರ್ಯಕ್ರಮ ನಡೆಸುವಾಗ ನಮ್ಮಲ್ಲಿ ಸೆಕೆಂಡ್ PUC ಸೇರಿದಂತಹ ಹುಡುಗಿ ನಿವೇದಿತಾ ಭಟ್. ನನ್ಗೆ ಇವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಯಾಕೆಂದ್ರೆ ಕೊಂಕಣಿ ಅಂತೇಳಿ ಮಾತಾಡ್ಲಿಕ್ಕೆ ಬರ್ತದೆ ಅಂತೇಳಿ. ಆದ್ರೆ ಈ ಹುಡುಗಿಯ ಒಟ್ಟಿಗೆ ನಂದೊಂದು ಬಹಳ ಒಂದು ವಿಶೇಷವಾದ ನಂಟುಂಟು. ಯಾಕೆ ವಿಶೇಷವಾದ ನಂಟುಂಟು ಅಂತ ಹೇಳಿದ್ರೆ, ಇವನ ತಂದೆ ಒಬ್ರು ಮ್ಯೂಸಿಷಿಯನ್, ಭಜನೆ ಮಾಡುವುದು ಇದ್ರಲ್ಲೆಲ್ಲ. ಅವರೊಟ್ಟಿಗೆ ನಮ್ಗೆ ಸ್ವಲ್ಪ ಗೊತ್ತಿತ್ತು, ಮಾತಿನ ಒಟ್ಟಿಗೆ ಪರಿಚಯ ಇತ್ತು. ಆವಾಗ ಅವ್ರು ಯಾವಾಗ್ಲೂ ಹೇಳುದಿತ್ತು, ನನ್ನ ಮಗಳು ಬಹಳ ಹುಷಾರ್, ಈ ಗೀತಾ ಕಂಠಪಾಠದಲ್ಲಿ ಇದ್ದಾಳೆ, ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ. ಆವಾಗ ಹೆಸರು ಕೇಳಿದ್ದೆ, ನನ್ನ ಮಗಳು ಅಂತ, ನಮ್ಮ ಬಾಲಭಟ್ ಸರ್ರ ಮಗಳು ಅಂತ. ಆದ್ರೆ ನಮ್ಮ ಕೋಚಿಂಗಿಗೆ ಸೇರುವಾಗ ಗೊತ್ತಾಯ್ತು, ನಿವೇದಿತಾಳ ತಂದೆ ಬಾಲಭಟ್ ಸರ್ ಅಂತೇಳಿ. ಆ ರೀತಿಯಂತಹ ಸಾಧನೆ ಮಾಡಿದ್ದಾಳೆ. MIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೇಜಸ್ ಕ್ಯಾಟಗರಿಯಲ್ಲಿ ಇಂಜಿನಿಯರಿಂಗ್ ಮಾಡಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಫಸ್ಟ್ ಸೆಮಿಸ್ಟರ್ ಇದು ರಿಸಲ್ಟ್ ಬಂದು ಸಹ ಆಯ್ತು. ಅವಳದು 8.5 CGPA ತಗೊಂಡಿದ್ದಾಳೆ. ಹಾಗೂ ಫಿಸಿಕ್ಸ್ ನಲ್ಲಿ 100ರಲ್ಲಿ 100 ತೆಗೆದಾಳೆ. ನಮ್ಮೆಲ್ಲರ ಪ್ರೀತಿಯ ನಿವೇದಿತಾ ಭಟ್. ಏಕ ಚಕ್ಕೆ ಕವರ್ ಅದನ್ನ ಮಾಡಿ ಮತ್ತೆ ನಾವು ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ನಾವು ಈ ಕಾರ್ಯಕ್ರಮವನ್ನು ಹೆಚ್ಚಾಗಿ ಮಾಡಿದ್ದು ಗವರ್ಮೆಂಟ್ ಶಾಲೆಯ ಮಕ್ಕಳಿಗೆ ಇದು ಸಿಗ್ಬೇಕು, ಇದರ ಪ್ರಯೋಜನ ಸಿಗ್ಬೇಕು ಅಂತೇಳಿ. ನನಗೆ ಪ್ರೈವೇಟ್ ಶಾಲೆ ಅಥವಾ ಏಡೆಡ್ ಶಾಲೆಯ ಮಕ್ಕಳು ಮಾರ್ಕ್ ತೆಗೆದಕ್ಕಿಂತ ಜಾಸ್ತಿ ಖುಷಿ ಆಗುದು ನಮ್ಮ ಗವರ್ಮೆಂಟ್ ಶಾಲೆಯ ಮಕ್ಕಳು ಮಾರ್ಕ್ ತೆಗೆದಾಗ. ಈಗ ಇನ್ನು ಮುಂದೆ ಬರುವ 2 ಮಕ್ಕಳು ನಮ್ಮವರು ಗವರ್ಮೆಂಟ್ PU ಕಾಲೇಜ್ ಬ್ರಹ್ಮಾವರದ ಮಕ್ಕಳು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿದ್ದು. ಅದರಲ್ಲಿ ಒಂದು ಹುಡುಗನ ಹೆಸರು ಖಂಡಿತ ಇಲ್ಲಿ ಹೇಳ್ತಾ ಇದ್ದೇನೆ, ಸಂದೀಪ್. ನಮ್ಮೊಟ್ಟಿಗೆ ಫಸ್ಟ್ PUC ಮತ್ತೆ ಸೆಕೆಂಡ್ PUC. ಬ್ರಹ್ಮಾವರದಿಂದ ಬರುವ ಮಕ್ಕಳು ಒಂದು ದಿವಸ ಕ್ಲಾಸಿಗೆ ಬಂದ್ರೆ 2 ದಿವಸ ಕ್ಲಾಸಿಗೆ ಇರುವುದಿಲ್ಲ. ಆದ್ರೆ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಇದರ ಪ್ರಯೋಜನ ಪಡೆದುಕೊಂಡು ಫಿಸಿಕ್ಸ್ ನಲ್ಲಿ 100ರಲ್ಲಿ 100 ಅಂಕಗಳನ್ನು ಪಡೆದುಕೊಂಡ ಹುಡುಗ ಸಂದೀಪ್ ನಮ್ಮೊಂದಿಗಿದ್ದಾನೆ.
ಅದೇ ರೀತಿಯಲ್ಲಿ ಬ್ರಹ್ಮಾವರದ ಶಾಲೆಯ ಇನ್ನೊಂದು ಹುಡುಗ ಗುರುಪ್ರಸಾದ್ ಅಂತ, ಅವನು ನಮ್ಮೊಟ್ಟಿಗಿದ್ದಾನೆ. ನಾವು ಹೇಳಿದ್ದೇವಲ್ಲ 100 ತೆಗೆಯುವುದು ಅಂತ ಹೇಳಿದ್ರೆ ಜೀವನದಲ್ಲಿ 100 ತೆಗೆಯುವುದಂದ್ರೆ ಅದಕ್ಕಿಂತ ದೊಡ್ಡ ಇದಿಲ್ಲ. ನಾನು ಎಲ್ಲ ಮಕ್ಕಳಿಗೆ ಹೇಳ್ತೇನೆ, ನೀವು ಆ 100 ತೆಗೆದು ನೋಡಿ, ಆಮೇಲೆ ನಿಮ್ಮ ಜೀವನದಲ್ಲಿ ಒಂದು ಬೇರೆ ಆದ ಒಂದು ತಿರುವು ಬರ್ತದೆ ಅಂತ. ಅದೇ ರೀತಿಯಲ್ಲಿ 100 ತೆಗೆದುಕೊಂಡ ಹುಡುಗ ಇದ್ದಾನೆ, ಗುರುಪ್ರಸಾದ್. ಫಿಸಿಕ್ಸಿನಲ್ಲಿ 100ರಲ್ಲಿ 100. ರಿಸಲ್ಟ್ ಬಂದ ತಕ್ಷಣ ನಂಗೆ ಫಸ್ಟ್ ಫೋನ್ ಬಂದದ್ದು ಈ ಹುಡುಗಂದು, ಸುನಿಲ್ ಅಂತ. ಮೇಡಮ್, ನೀವು ಹೇಳಿದ್ರಲ್ಲ 100ರಲ್ಲಿ 100 ತೆಗೆದ್ರೆ 2500 ರೂಪಾಯಿ ಕೊಡ್ತಾರೆ ಅಂತೇಳಿ. ನಾನು 2000 ನಾನು ಹೇಳ್ತೇನೆ, ಕೊಡ್ತೇನೆ ಮಗ, ಸ್ವಲ್ಪ ವೇಟ್ ಮಾಡು, ಅಂದ್ರೆ ನಿಧಾನವಾಗಿ ಸಿಗ್ತದೆ, ಎಲ್ಲರೂ ಸಿಗ್ಬೇಕು, ಎಲ್ಲ ರಿಸಲ್ಟ್ ಬರ್ಬೇಕು. ರಿವ್ಯಾಲ್ಯೂಯೇಷನ್ಗೆ ಕೆಲವು ಮಕ್ಕಳು ಹಾಕಿದ್ರು 100 ಬರುವ ಸಾಧ್ಯತೆ ಉಂಟಂತ, ಇದೆಲ್ಲ ಬರ್ಬೇಕು ಅಂತ. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸುನಿಲ್ ನನ್ಗೆ ಪ್ರೈಸ್ ಕೊಡ್ಬೇಕಂತ ನೆನಪು ಮಾಡಿದ ಹುಡುಗನಿಗೆ ಪರೀಕ್ಷೆ ನಡೀತಾ ಇರೋ ಕಾರಣ ಅವನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವನ ಪರವಾಗಿ ಅವನ ಅಮ್ಮ ಬಂದಿದ್ದಾರೆ, ಅವರು ಇದನ್ನು ತಗೊಳ್ತಾ ಇದ್ದಾರೆ. ಅವನಿಗೆ ಫಿಸಿಕ್ಸ್ ನಲ್ಲಿ 100 ಬಂದಿದೆ. ಥ್ಯಾಂಕ್ಸ್. ನವೋದಯದಿಂದ ಮಹಾಮಾಯ ಫೌಂಡೇಶನ್ ಅವರು ನವೋದಯದಲ್ಲಿ ಸಹ ಕೋಚಿಂಗ್ ಕ್ಲಾಸಸ್ ಅನ್ನು ನಡೆಸ್ತಾರೆ. ಅಲ್ಲಿ ನಡೆಸುವ ಕೋಚಿಂಗ್ ಕಾರ್ಯಕ್ರಮದಲ್ಲಿ 2 ಮಕ್ಕಳನ್ನು ಇವತ್ತು ಕರೆದಿದ್ದೆವು. ಅವರಿಗೆ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಅವರಲ್ಲಿ ಒಂದು ಸ್ಟೂಡೆಂಟಿನ ಪೇರೆಂಟ್ ಇಲ್ಲಿ ಬಂದಿದ್ದಾರೆ, ನಮ್ಮ ಪ್ರೀತಿಯ ಸರ್. ಇವಳ ಬಗ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ರುಕ್ಮಿಣಿ ಶೆಟ್ಟಿ ಅಂತೇಳಿ. ಇವಳು ನಮ್ಮ CBSE ಕೋಚಿಂಗ್ ಇದರಲ್ಲಿ ಫಸ್ಟ್, ನವೋದಯ ಶಾಲೆಗೆ ಫಸ್ಟ್ ವಿತ್ ರೆಕಾರ್ಡ್ ಸ್ಕೋರ್ ಆಫ್ 481 ಔಟ್ ಆಫ್ 500. ನವೋದಯದ ಇತಿಹಾಸದಲ್ಲಿಯೇ ಹೈಯೆಸ್ಟ್ ಸ್ಕೋರ್ ಅದು. ಅಲ್ಲದೆ ಈ ಹುಡುಗಿ ನಮ್ಮ ಹೇಳಿಕೆ ಇಷ್ಟಪಡ್ತೇನೆ, ಈಗ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಕಲಿತಾ ಇದ್ದಾಳೆ. ಇವಳ ಹಾಗೆ ಇನ್ನು 5 ಜನ ಮಕ್ಕಳು ಮೆಡಿಕಲ್ ಕಲಿಯೋರಿದ್ದಾರೆ. ಅವರಿಗೆ ಕಾರಣಾಂತರದಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಅವರನ್ನೆಲ್ಲ ಇವತ್ತು ನೆನಪು ಮಾಡ್ತೇವೆ. ಕೀರ್ತನ ಇರ್ಲಿ, ನಮ್ಮ ಪ್ರಜ್ವಲ್ ಇರ್ಲಿ, ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಬಟ್ ನಮ್ಮ ವಸಂತ್ ಶೆಟ್ಟಿ ಸರ್ ಬಂದಿದ್ದಾರೆ, ರುಕ್ಮಿಣಿ ಶೆಟ್ಟಿಯ ತಂದೆ. ಮಕ್ಕಳು, ನಾವು ಪ್ರೈಸ್ ತಗೊಳ್ಳೋದು ಬಹಳ ಸಂತೋಷ. ನಮ್ಮ ಮಕ್ಕಳು ಸಾಧನೆ ಮಾಡಿದಾಗ ಅವರ ಪ್ರೈಸ್ ತಗೊಳ್ಳೋದು ಇನ್ನೂ ಜಾಸ್ತಿ ಸಂತೋಷ ಅಂತ ಅಂದ್ಕೊಳ್ತಾ ಇದ್ದೇನೆ. ವಸಂತ್ ಸರ್ ಅವರು ರುಕ್ಮಿಣಿಯ ಪರವಾಗಿ ಪ್ರೈಸ್ ಅನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈಗ ಒಂದೇ ಒಂದು ನಿಮಿಷ, ಎಲ್ಲಾ ಪ್ರೈಸ್ ವಿನ್ನರ್ಸ್ ಮೇಡಮ್ ಒಟ್ಟಿಗೆ ನಿಂತುಕೊಂಡು ಒಂದು ಪ್ರೈಸ್ ಫೋಟೋ ತಗೊಳ್ಬೇಕು. ಯಾಕಂದ್ರೆ ನಾಳೆ ಪೇಪರ್ ಅಲ್ಲಿ ಹಾಕ್ಬೇಕಲ್ವಾ. ಬನ್ನಿ ಬನ್ನಿ, ಎಲ್ಲರೂ ಮುಂದೆ ಬನ್ನಿ, ಮುಂದೆ ಬನ್ನಿ. ಫೀಡ್ಬ್ಯಾಕ್ ನೀವು ಅವರೆಲ್ಲ ಕೆಳಗೆ ನಿಲ್ಲೋದು ಮೇಡಮ್, ನಾವು ಸಹ ಕೆಳಗೆ ನಿಲ್ತೇವೆ, ನೀವು ಮುಂದೆ ನಿಲ್ಲಿ. ಬಾರಿ ಸಹ ಕೆಳಗೆ ಇಲ್ಲ. ಪೇರೆಂಟ್ಸ್ ಸಹ ಬನ್ನಿ, ಖಂಡಿತ ಬನ್ನಿ. ಬನ್ನಿ ನೀವು ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ. ನೀನು ಬದಿಗೆ ಮರೆ. ಅನುಷ ಈ ಕಡೆ ಬಾ ಮಗ, ಅನುಷ ಈ ಕಡೆ, ಅನುಷ ಈ ಕಡೆ. ಇಲ್ಲಿ ನಿವೇದಿತೆ ಕಡೆ. ಪಲ್ಲವಿ, ಮಹಾಮಾಯ ಫೌಂಡೇಶನ್ ಟೀಮಿನವರು ಸಹ ಬನ್ನಿ ಪ್ಲೀಸ್. ನಿಖಿಲ್, ಸ್ವಾತಿ, ಅಲ್ಲಿಂದಲೇ ಕವರ್ ಆಗ್ತದೆ. ಬನ್ನಿ ಬನ್ನಿ. ಮಧುರ್, ಮಧುರ್ ಮಧುರ್ ಸೆಲ್ಫಿ ಮೋಡಲ್ ತಗೊಳ್ಬಹುದು. ಬನ್ನಿ ಬನ್ನಿ ಬನ್ನಿ. ಗಂಗಾಧರ್ ಸರ್, ಅಲ್ಲಿ ಕಾಣ್ತೀಯಲ್ಲ, ನಿವೇದಿತಾ ಪೇರೆಂಟ್ ಮೇಡಮ್, ಬನ್ನಿ ಬನ್ನಿ. ಆಯ್ತಾ ಮಧುರ್? ಒಂದು ನಿಮಿಷ, ಕೇವಲ ವಿದ್ಯಾರ್ಥಿಗಳು ಮಾತ್ರ ನಿಲ್ಲಿ, ಪೋಷಕರೆಲ್ಲ ಕೆಳಗೆ. ಒಂದು ನಿಮಿಷ, ನಿಲ್ಲಿ.
ಧನ್ಯವಾದಗಳು ಎಲ್ಲರಿಗೂ ಸಹ. ನಾನು ಮಕ್ಕಳ ಹತ್ರ ಹೇಳಿದ್ದೆ, ಮಕ್ಕಳೇ ನಿಮ್ಮ ಒಂದು ಫೀಡ್ಬ್ಯಾಕ್ 2 ನಿಮಿಷ ಹೇಳಬೇಕು, ಏಕೆಂದ್ರೆ ಮುಂದಿನ ವರ್ಷ ಸೆಕೆಂಡ್ PUC ಪರೀಕ್ಷೆ ಬರೆಯುವ ಮಕ್ಕಳು ಇಲ್ಲಿ ಇದ್ದಾರೆ ಅಂತೇಳಿ. ಹಾಗಾಗಿ ಅದೇ ರೀತಿಯಾಗಿ ಮೊದಲು ಸಾಯಿ ಚರಣ್ ತನ್ನ ಈ ಕಾರ್ಯಕ್ರಮದ ತನ್ನ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಫಸ್ಟಿಗೆ ಇಲ್ಲಿಗೆ ಬಂದಿರೋ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಹಲೋ ವಾಯ್ಸ್ ಹಲೋ. ಇಲ್ಲಿಗೆ ಬಂದಿರೋ ಎಲ್ಲರಿಗೂ ನನ್ನ ವಂದನೆಗಳು. ಮೊದಲಿಗೆ ಹೇಳ್ಬೇಕಂದ್ರೆ ನಂಗೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಿಕ್ಕಿದ್ದೆ ನನ್ನ ಫಸ್ಟ್ ಲಕ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಫ್ರೀಯಾಗಿ ಕೋಚಿಂಗ್ ಕೊಟ್ಟು ಸಹ ಇಷ್ಟು ಒಳ್ಳೆ ಕಲಿಸ್ತಾರೆ. ಅದು ನನ್ನೊಂದು ಒಳ್ಳೆ ಲಕ್ಕಿಂದ ಸಿಕ್ಕಿದ್ದು. ಇನ್ನೊಂದಾಗಿ ಇಲ್ಲಿಯ ಟೀಚರ್ಸ್ ನಿಜವಾಗಿ ಒಳ್ಳೆ ಕಲಿಸ್ತಾರೆ. ಅವರ ಒಂದ್ಸತಿ ನಾನು ಅಲ್ಲಿ ಹೋಗಿ ಕಲಿತಿದ್ದೆ. ಅಲ್ಲಿ ಹೋಗಿ ಕಲಿತಿದ್ರೆ ನಂಗೆ ಪುನಃ ಅಲ್ಲಿ ಹೋಗಿ ಕಲಿಬೇಕಂತ ಅನಿಸ್ತದೆ. ಮತ್ತೆ ವಿದ್ಯಾರ್ಥಿಗಳಿಗೆ ನೀನು ಏನ್ ಹೇಳ್ಬೇಕು ಅಂತ ಹೇಳ್ತೇವೆ, ಮುಂದೆ ಹೇಗೆ ಪರೀಕ್ಷೆಗೆ ತಯಾರಿ ಆಗ್ಬೇಕು ಅಂತ ಒಂದೆರಡು ವಾಕ್ಯ. ಹಾರ್ಡ್ ವರ್ಕ್ ಮಾಡಿ. ಒಂದ್ಸತಿ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಗೆ ಪುನಃ ಅದರ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದೇ ಬರ್ತದೆ. ಮತ್ತೆ ಎಕ್ಸಾಮ್ ಸಿಟಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಬೋರ್ಡ್ ಎಕ್ಸಾಮಿಗೆ ಒಳ್ಳೆ ಮಾಡ್ಲಿಕ್ಕೆ ನೋಡಿ. ನಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಬರೆಯುವುದರಲ್ಲಿ ಬಹಳ ಹುಷಾರು, ಮಾತನಾಡ್ಲಿಕ್ಕೆ ಸ್ವಲ್ಪ ಹಿಂದಿದ್ದಾರೆ. ಇಂಜಿನಿಯರಿಂಗ್ ಮುಗಿಸಿ ಬಂದಾಗ ಒಳ್ಳೆ ತಯಾರಿ ಆಗ್ತಾರೆ. ಥ್ಯಾಂಕ್ ಯು ಸಾಯಿ ಚರಣ್. ಈಗ ನಿವೇದಿತಾ. Respected dignitaries on the dais, off the dais, teachers and my dear friends, I feel honored to be the student of Mahamaya Foundation and Manipal Foundation that's directed by Usha Pai ma'am and her team. Their selfless effort and dedication towards teaching has guided me and helped me to build my career. Currently, I'm pursuing my BTech degree in computer science from one of the premier institute, that's Manipal Institute of Technology. This coaching class has helped me to crack various competitive entrance tests like CET, MU, OET, that's Manipal University Open Entrance Test. Also, equal importance has been given to 12th standard board examination. Giving systematic, effective coaching class free of cost isn't a small thing, and their work has to be appreciated. I wholeheartedly thank Usha Pai ma'am and her entire team, and also my parents for their support. Thank you. ಥ್ಯಾಂಕ್ ಯು. ನೀವು ನೆನೆಸಿರ್ಬೋದು, ಎಲ್ಲರೂ ಕನ್ನಡದಲ್ಲಿ ಮಾತನಾಡ್ತಾ ಇದ್ದಾಳೆ, ನಿವೇದಿತಾ ಯಾಕೆ ಇಂಗ್ಲಿಷ್ ನಲ್ಲಿ ಮಾತನಾಡಿದ್ರು ಅಂತ. ನಮ್ಮ ಮಣಿಪಾಲ್ ಫೌಂಡೇಶನ್ ಅವರು ಅಲ್ಲಿ ಲಾಗಿನ್ ಆಗಿ ನೋಡ್ತಾ ಇದ್ದಾರೆ. ಅಲ್ಲಿ ಇರುವ 90 ಜನರಿಗೆ ಕನ್ನಡ ಬರುವುದಿಲ್ಲ, ಇಂಗ್ಲಿಷ್ ಮಾತ್ರ ಬರ್ತದೆ. ಅಟ್ಲೀಸ್ಟ್ ಒಬ್ಬರಾದ್ರೂ ಇಂಗ್ಲಿಷ್ ನಲ್ಲಿ ಮಾತನಾಡಿ ಅವರ ಅನಿಸಿಕೆಯನ್ನು ತಿಳಿಸಿಕೊಡ್ಲಿ ಅಂತೇಳಿ ನಮ್ಮ ಒಂದು ಪ್ರಯತ್ನವಾಗಿತ್ತು. ಅನೂಷಾ ನೋಡಿ, ಅವ್ರು ನೋಡ್ತಾ ಇದ್ದಾರೆ, ಖುಷಿ ಆಯ್ತು ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಮಾತನಾಡಿದ ತಕ್ಷಣ. ಸಭೆಯಲ್ಲಿರೋ ಎಲ್ರಿಗೂ ಮತ್ತೆ ನಿಮ್ಗೆಲ್ರಿಗೂ ನನ್ನ ನಮಸ್ಕಾರಗಳು. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಅಂದ್ಕೊಂಡೇ ಇರ್ಲಿಲ್ಲ ಇಲ್ಲಿ ಮಾತಾಡ್ಲಿಕ್ಕೆ ಈಗ ಕರೀತಾರೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಿಕ್ ಫಸ್ಟ್ ಆಫ್ ಆಲ್ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಫಸ್ಟ್ ಇಲ್ಲೇ ಕೋಚಿಂಗ್ ಬಂದದ್ದು. ನಾನು ಇಷ್ಟವರೆಗೆ ಎಲ್ಲೂ ಕೋಚಿಂಗ್ ಹೋಗಿರ್ಲಿಲ್ಲ. ಫ್ರೀ ಕೋಚಿಂಗ್ ಅಂತ ಹೇಳಿದ ತಕ್ಷಣ ಸೇರ್ವಾ ಅನಿಸ್ತು. ಫ್ರೀ ಕೋಚಿಂಗ್ ಯಾರು ಕೊಡಲ್ಲ, ಎಷ್ಟೋ ಸಾವಿರ ಗಟ್ಟಲೆ ಕಟ್ಟಿ ನಾವು ಹೋಗ್ಬೇಕಾಗತ್ತೆ ಕೋಚಿಂಗ್ಗೆ, ತುಂಬಾ ಕಷ್ಟಪಡ್ಬೇಕಾಗತ್ತೆ. ಆದ್ರೆ ಇಲ್ಲಿ CET ಕೋಚಿಂಗ್ ತುಂಬಾ ಒಳ್ಳೇದ್ ಬಂದಿದೆ. ಮತ್ತೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಇವ್ರು ಹೇಳಿದ ಕ್ವಶನ್ಸ್ ಮತ್ತೆ ಇವ್ರು ಮಾಡಿದ ಪ್ಯಾಟರ್ನ್ ತರಾನೇ ನಮ್ಗೆ ಅಲ್ಲಿ ಹೆಲ್ಪ್ಫುಲ್ ಆಗಿದೆ. ಮತ್ತೆ ಎಕ್ಸಾಮಿಗೆ ಸಮೇತ ಬರಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅನುಷಾ. ನಮ್ಮ ಪ್ರಯತ್ನ ಮಹಾಮಾಯಾ ಫೌಂಡೇಶನ್, ಮಣಿಪಾಲ್ ಫೌಂಡೇಶನ್ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂತ ತೋರಿಸ್ಲಿಕ್ಕೆ ಅಲ್ಲ. ನಾವು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ನೀವು ನಿಮ್ಮ ಮುಂದಿನ ಬರುವ ವಿದ್ಯಾರ್ಥಿಗಳು ಸರಿಯಾಗಿ ತಯಾರಿ ಮಾಡಬೇಕು ಅಂತೇಳಿ ಹೇಳ್ಬೇಕು ಅಂತೇಳಿ. ಮಾತನಾಡ್ಲಿಕ್ಕೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಎಲ್ಲರೂ ಉಷಾ ಮೇಡಮ್ ಹಾಗೆ ಮಾತನಾಡೋದ್ರಲ್ಲಿ ಮಲ್ಲಿ ಇರುವುದಿಲ್ಲಲ್ವಾ. ಓಕೆ, ಅಡ್ಡಿಲ್ಲ. ಇಲ್ಲಿ ಹೇಳುವುದನ್ನು ಇಷ್ಟೇ ಮಕ್ಕಳೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. PUC ಎಕ್ಸಾಮ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಸರಿಯಾದ ರೀತಿಯಲ್ಲಿ ತಯಾರಿ ಮಾಡಿದರೆ ಗವರ್ಮೆಂಟ್ ಕಾಲೇಜ್ ಆಗಿರ್ಲಿ, ಪ್ರೈವೇಟ್ ಕಾಲೇಜ್ ಆಗಿರ್ಲಿ, ಯಾವುದು ಕಡಿಮೆ ಅಲ್ಲ. ನಿಮ್ಮ ಸ್ವಪ್ರಯತ್ನವೇ ಮಿಗಿಲಾಗಿರುವುದು. ಗವರ್ಮೆಂಟ್ ಕಾಲೇಜಿನಿಂದ ಬಂದ ಮಕ್ಕಳು ಸಹ ಈ ರೀತಿಯ ಸಾಧನೆ ಮಾಡಿರುವುದು ತೋರಿಸುವುದೇನಂತ ಹೇಳಿದ್ರೆ, ಯಾರು ಸಹ ಪ್ರಯತ್ನ ಮಾಡಿದ್ರೆ ಜೀವನದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಈಗ ನಮ್ಮ ಮೇಡಮ್ ಅವರು ಬಂದಿದ್ದಾರೆ. ನಿನ್ನೆ ಫೋನ್ ಮಾಡಿದ್ದೆ ಮೇಡಮ್ ಬರಬೇಕು ಅಂತೇಳಿ. ಹೇಳಿದಕ್ಕೆ
15 ನಿಮಿಷದಲ್ಲಿ ಮುಗಿಸ್ತೇನೆ ಅಂತ ಹೇಳಿದ್ದೇನೆ. ಮೋಸ್ಟ್ಲಿ 15 ನಿಮಿಷ ನಾನೇ ಮಾತನಾಡಿದ್ದೇನೆ ಅಂತ ಕಾಣ್ತದೆ. ಆದ್ರೂ ಇದು ಇಲ್ಲಿ ಚಂದ ಬಂದಿದ್ದಾರೆ ನಮ್ಮ ಮೇಡಮ್. ಮೊದಲನೇದಾಗಿ ನಾವು ಈ ಕಾರ್ಯಕ್ರಮಕ್ಕೆ ಮೇಡಮ್ ಬಂದಿದ್ದಕ್ಕಾಗಿ ಮೇಡಮ್ಗೆ ಒಂದು ನಮ್ಮ ಪ್ರೀತಿಯ ಸ್ಮರಣಿಕೆ ಮತ್ತೆ ಒಂದು ಸಣ್ಣ ಸನ್ಮಾನ ಮಾಡ್ಬೇಕಂತ ಹೇಳಿ ಕೇಳ್ತಾ ಇದ್ದೇನೆ. ನಮ್ಮ ಬಾರಿ ಸರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ತಾ ಇದ್ದೇನೆ. ನೀವು ನಮ್ಗೆ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದೀರಲ್ಲ ಮೇಡಮ್. ಪಲ್ಲವಿ ನಾವು ಮಾಲನ ಹಾಕ್ತೇವೆ ಸರ್. ಪಲ್ಲವಿ ನೀವೆಲ್ಲ ಬನ್ನಿ 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 ಮೇಡಮ್. ಏಕ್ ಚೂರುದಾರೆ ಅಲ್ಲ ಮೇಡಮ್, ಕೂತ್ಕೊಳ್ಳಿ. ಮರೇಡಿಕೆ ಸರ್ ಅಲ್ಲ ಅದು. ಧನ್ಯವಾದಗಳು ಮೇಡಮ್. ನೀವು ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಸಹ ಸಮಯ ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಮ್ಮ ಮಕ್ಕಳಿಗೆ ಸನ್ಮಾನ ಮಾಡಿದಿರಿ. ಈಗ ನೀವು ಅಧ್ಯಕ್ಷೀಯವಾಗಿ 2 ಮಾತುಗಳನ್ನು ಆಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಲೋ, ಅದು ಕ್ಲಿಯರ್ ಆಗಿ ರೆಕಾರ್ಡ್ ಆಗ್ತದೆ. ವೇದಿಕೆಯಲ್ಲಿರುವಂತಹ ಉಷಾ ಮೇಡಮ್ ಅವರೇ ಹಾಗೂ ನಮ್ಮ ಬಯದಿ ಸರ್ ಅವರೇ, ಈ ಮಹಾಮಾಯಿ ಸಂಸ್ಥೆಗೆ ಸೇರಿದಂತಹ ಸಹೋದ್ಯೋಗಿಗಳೇ, ಇದರಲ್ಲಿ ಕುಳಿತಿರುವಂತಹ ಪೋಷಕರೇ, ಸಪೋರ್ಟ್ ಮಾಡಲಿಕ್ಕೆ ಬಂದಂತಹ ಈ ಸಂಸ್ಥೆಯ ವಿದ್ಯಾರ್ಥಿಗಳೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರೈಸ್ ಅನ್ನು ಪಡೆಯಲಿಕ್ಕೆ ಬಂದಂತಹ ಸಾಧಕ ವಿದ್ಯಾರ್ಥಿಗಳೇ, ನಾನು ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ, ಉಪನಿರ್ದೇಶಕರಾಗಿ 35 ವರ್ಷ ಸತತ ಸೆಕೆಂಡ್ ಅಂದ್ರೆ PUC ವಿಭಾಗದಲ್ಲಿ ಕೆಲಸವನ್ನ ಮಾಡಿರೋಳು. ಈಗ ನಿವೃತ್ತಿಯ ಅಂಚಿನಲ್ಲಿ ಇದ್ದೇನೆ. ಆದರೂ ಕೂಡ ನಾನು ಈ ಒಂದು ಜಿಲ್ಲೆಯ ಉಪನಿರ್ದೇಶಕರಾಗಿ 5 ತಿಂಗಳಲ್ಲಿ ನಾನು ಪ್ರಭಾರವನ್ನ ವಹಿಸಿಕೊಂಡಿದ್ದೇನೆ. ಈ ಸಂದರ್ಭ ಹೇಗಿತ್ತು ಅಂದ್ರೆ NSS ಕ್ಯಾಂಪ್ಗಳು, ಹಾಗೆ ಸ್ಕೂಲ್ ಡೇಗಳು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗಳು, ಹೀಗೆ ಹಲವಾರು ಸಭೆ ಸಮಾರಂಭಗಳನ್ನ ನಾನು ನೋಡಿದ್ದೇನೆ, ಕಂಡಿದ್ದೇನೆ, ಅನುಭವಿಸಿದ್ದೇನೆ. ಆದ್ರೆ ಇವತ್ತಿನ ಈ ಸಮಾರಂಭ ಮಾತ್ರ ನನ್ನ 35 ವರ್ಷದ ಸರ್ವಿಸಿನಲ್ಲಿ ಒಂದು ವಿಶೇಷ ಸಮಾರಂಭ ಅಂತ ನನ್ನ ಅನಿಸಿತು. ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಬೋಧಿಸುವುದೇ ನಮ್ಮ ಕರ್ತವ್ಯ, ಶಿಕ್ಷಕರ ಕರ್ತವ್ಯ. ಶಾಲೆ ಇರುವುದೇ ವಿದ್ಯಾಭ್ಯಾಸವನ್ನ ಕೊಡುವುದಕ್ಕಾಗಿ. ಅಷ್ಟಲ್ಲದೆ ನಮಗೆ ಸಂಬಳ ಸಿಗ್ತಾ ಇದೆ. ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ, ಸಂಬಳವನ್ನ ಪಡೆದು ಶಿಕ್ಷಕ ವೃತ್ತಿಯನ್ನ ಅಳವಡಿಸಿಕೊಂಡು ಶಿಕ್ಷಣ ಕೊಡುವುದು ವಿಶೇಷ ಅಲ್ಲ, ಅದು ನಮ್ಮ ಒಂದು ಉದ್ಯೋಗ. ಅದು ಸೇವೆ ಅಂತ ಕೂಡ ನಾನು ಹೇಳುವುದಿಲ್ಲ. ಯಾಕಂದ್ರೆ ನಾವು ಸೇವೆ ಅಂತ ಅನ್ನುವಾಗ ಅದು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿರಬೇಕು. ಸಂಬಳಕ್ಕೆ ದುಡಿದದ್ದು ಸೇವೆ ಅಲ್ಲ. ಕೆಲವರು ನಿವೃತ್ತಿ ಆಗುವಾಗ ಹೇಳ್ತಾರೆ ನಾನು ಇಷ್ಟು ವರ್ಷ ಸೇವೆ ಸಲ್ಲಿಸಿದೆ ಅಂತ. ನಾನು ಅದನ್ನ ಒಪ್ಪೋದೇ ಇಲ್ಲ. ಆದ್ರೆ ಇವತ್ತಿನ ಈ ಸಮಾರಂಭ ಏನಿದೆ ಅಲ್ಲ, ಅದು ಸಮಾಜಕ್ಕೆ ಮೇಡಮ್ ಅವರು, ಅವರ ಸಂಸ್ಥೆಯವರು ಸೇರಿ ಕೊಡುವಂತಹ ಒಂದು ಸೇವೆ. ಇದನ್ನ ಸೇವೆ ಅಂತ ಹೇಳ್ತಾರೆ. ಎಲ್ಲಿಯೂ 1 ಪೈಸೆಯೂ ಅಪೇಕ್ಷೆಯನ್ನ ಪಡೆದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ, ಅರಳು ಹುರಿದಂತೆ ಮಾತನಾಡಿ. ನನಗೆ ಹೇಳ್ತಿದ್ರು ಎಲ್ಲರೂ ಅರಳು ಹುರಿದಂತೆ ಮಾತನಾಡೋಳು ಅಂತ. ನನಗೆ ಇವತ್ತು ನಾಚಿಕೆ ಆಗ್ತಾ ಇದೆ. ನನಗಿಂತ ಚೆನ್ನಾಗಿ ಮಾತಾಡುವವರು, ವಹಿಸ್ಕೊಳ್ಳುವವರು ಇನ್ನೂ ಇದ್ದಾರಲ್ಲ, ಮತ್ತೆ ಯಾಕೆ ನನಗೆ ಹೇಳ್ತಾರಪ್ಪ ಅಂತ ಹೇಳಿ ನಾನು ಮೊದಲೇ ಗಿಡ್ಡ, ಇನ್ನೂ ಕುಬ್ಜಳಾಗಿ ಹೋದೆ. ಅಗಲದಲ್ಲಿ ಭಾರ ಆದ್ರೆ ಸಾಲದು, ಎತ್ತರದಲ್ಲಿಯೂ ನಮ್ಮ ಈ ಹುಡುಗನ ಹಾಗೆ ಇದ್ದು, ಜ್ಞಾನದಲ್ಲೂ ನಾವು ಅಪಾರವನ್ನ ಅನುಭವಿಸಲಿಕ್ಕೆ ಸಾಧ್ಯತೆ ಉಂಟು ಅನ್ನೋದನ್ನ ಈ ಸಂಸ್ಥೆ ತೋರಿಸಿಕೊಟ್ಟಿದೆ. ಅದರಲ್ಲೂ ನನಗೆ ಮತ್ತೊಂದು ವಿಶೇಷ ಅನಿಸಿರೋದು,
ಮಕ್ಕಳು ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಗಳಿಸಿರುವಾಗ ಅವರಿಗಾಗುವ ಸಂತೋಷ ಸಹಜ. ನಾವು ಮಾಡಿದಂತಹ ಪ್ರಯತ್ನಕ್ಕೆ ಫಲ ಸಿಕ್ತು ಅಂತ ಸಂತೋಷ ಪಡ್ತಾರೆ. ಮೇಡಮಿನ ಪ್ರತಿಯೊಂದು ಹೇಳಿಕೆಯಲ್ಲೂ ಪ್ರತಿಯೊಂದು ಅವರ ವಿಚಾರವನ್ನ ಹೇಳುವಾಗ, ಆ ಮಕ್ಕಳ ಪರಿಚಯವನ್ನ ಮಾಡುವಾಗ, ಸಂಸ್ಥೆಯ ಪರಿಚಯ ಮಾಡುವಾಗ ತಾನು ಅನುಭವಿಸಿದ 100 ಮಾರ್ಕ್ ತಾನೇ ತೆಗೆದಿದ್ದೇನೋ ಏನೋ ಅನ್ನುವಂತಹ ಒಂದು ಉಲ್ಲಾಸಿತ ಪ್ರೇರಿತ ಮನಸ್ಸು ಅವರಲ್ಲಿತ್ತು. ಅಂತಹ ವ್ಯಕ್ತಿಗಳು ಎಲ್ಲಿಯವರೆಗೆ ಸಮಾಜದಲ್ಲಿ ಸೇವೆಗಾಗಿ ತಮ್ಮನ್ನ ಮುಡಿಪಾಗಿಡ್ತಾರೋ ಅಲ್ಲಿವರೆಗೆ ಸಮಾಜ ಸುಸ್ತ ಸಮಾಜ ಅನಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ಇವತ್ತಿಗೆ ಅಂತಹ ಸಮಾಜದಲ್ಲಿ ಅಂತಹ ವ್ಯಕ್ತಿಗಳು ಬಹಳ ಕಡಿಮೆ. ನಮ್ಮ ಹಿರಿಯಡ್ಕ ಹುಡುಗಿ ಹೇಳಿದ್ಲು, ಬಹಳ ದುಡ್ಡನ್ನ ಕೊಟ್ಟು ನಾವು ಕಲಿಬೇಕಾಗ್ತದೆ ಅಂತ ಹೇಳಿದ್ಲು. ನೋಡಿ, ಕೆಲವೊಮ್ಮೆ ನಿಮ್ಗೆ ಕಲಿಬೇಕು ಅನ್ನುವಂಥದ್ದು ಅನಿಸಿದ್ರೂ ಕೂಡ ಆರ್ಥಿಕ ಅಡಚಣೆಯಿಂದ ಮುಂದೆ ಹೋಗೋದಕ್ಕೋ ಇಂತಹ ಸೌಲಭ್ಯವನ್ನ ಪಡೆಯೋದಕ್ಕೋ ಆಗ್ತಾ ಇಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಾವು ಏನಾದ್ರೂ ಆತರ ಕೊಟ್ರೆ, ನಿಸ್ವಾರ್ಥ ಸೇವೆಯಿಂದ ಕೊಡ್ತೇವೆ, ಒಂದ್ ಪೈಸೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೊಡ್ತೇವೆ ಅಂತಂದ್ರೆ ಅದರ ಸದುಪಯೋಗವನ್ನ ಎಷ್ಟು ಮಂದಿ ಪಡ್ಕೊಳ್ತಾ ಇದ್ದಾರೆ ನೋಡಿ. ಮೇಡಮ್, ಈ ಒಂದು ಪುಣ್ಯದ ಕೆಲಸ ನಿಮ್ಮ ಸಂಸ್ಥೆ ಮಾಡ್ತಾ ಇದೆ, ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅಧಿಕಾರಿಯಾಗಿ ಅಪೇಕ್ಷಿಸ್ತೇನೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಮೇಡಮ್ ಹೇಳಿದ ಹಾಗೆ 100ಕ್ಕೆ 100 ತೆಗೆಯುವಂತಹ ಏನ್ ಹೇಳೋದು, ಬರೆಯುವ ಶಕ್ತಿ ಇದೆ, ಮಾತನಾಡುವ ಶಕ್ತಿ ಸ್ವಲ್ಪ ಕೊರತೆ ಕಂಡಿತ್ತು. ಯಾಕೆಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಎಲ್ಲಿಯೂ ಸಂವಾದಕ್ಕೆ ಅವಕಾಶವೇ ಇಲ್ಲ. SLC ಅವರಿಗೆ ಶಾಲೆ ಆಯ್ತು, ಮನೆ ಆಯ್ತು. SLC ಆದ್ರೂ ಓದು 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 ಓದು, ಪೇರೆಂಟ್ಸ್ ತುಂಬಿಸಿ ಬಿಟ್ಟು ಅವರನ್ನು ಓದಿಸೋದಕ್ಕೆ. PUC ಅಂದ್ರೂ ಹೇಳೋದೇ ಬೇಡ, ಟಿವಿಯಿಂದ ದೂರ, ಮೊಬೈಲ್ ಇಂದ ದೂರ, ಸಂಬಂಧಿಕರಿಂದ ದೂರ, ಸಂಬಂಧಿಕರು ಮನೆಗೆ ಬರಬಾರ್ದು. ನನ್ನ ಅಕ್ಕನ ಮಗಳೊಬ್ಳು ಮಂಗಳೂರಲ್ಲಿ ಇದ್ದಾಳೆ. ಅವಳ ಮಗಳು 2nd PUC ಓದುವಾಗ ನಾನೊಮ್ಮೆ ಹೋಗಿದ್ದೆ. ಅಕ್ಕ, ನೀನು ಇದೊಂದು ವರ್ಷ ಬರಬೇಡ ಆಯ್ತಾ ಅಂತಾಳೆ ನನ್ನ ಹತ್ರ ಅವಳ ಮನೆಗೆ. ಏನು ಸಮಾಜ ರೀ? ಯಾಕೆ ಅಂತ ಕೇಳಿದಾಗ, ಮಧು ನೀನ್ ಬಂದಾಗ ಓದುದಿಲ್ಲ, ನಿನ್ನ ಹತ್ರ ಕತೆ ಎಲ್ಲ ಹೇಳಿಸ್ಕೊಳ್ತಾಳೆ. ನನ್ಗೆ ರಾಮಾಯಣ ಮಹಾಭಾರತ ಕರ್ಣ ಪಾತ್ರ ಬಹಳ ಇಷ್ಟ. ಹಾಗಾಗಿ ನಾನು ಅವಳದನ್ನ ಕೇಳೋಕೆ ಇಷ್ಟಪಡ್ತಾಳೆ ಹುಡುಗಿ. ಅಕ್ಕ ನನ್ನ ಅಕ್ಕ ಅಂತಾನೆ ಕರೆಯೋದು, ಇಷ್ಟ ಅಜ್ಜಿ ಆದ್ರೂ ಕೂಡ. ಅಕ್ಕ ನಂಗೆ ಏನಾದ್ರು ಹೇಳು, ಅಕ್ಕ ನಂಗೆ ಏನಾದ್ರು ಹೇಳು ಅಂತ ಹುಡುಗಿನೂ ಬರೋಳು. ಪಾಪ ಮಗು ಕೇಳ್ತದಲ್ಲ ಅಂತ ನಾನು ಹೇಳೋಳು. ಅವಳ ಅಮ್ಮ ಅದನ್ನ ಕೇಳಿ ವಿಸ್ತಾರ ಪಡಿಸ್ಕೊಳ್ಳಿ ಅನ್ನೋದನ್ನ ಬಿಟ್ಟು, ಅಕ್ಕ ನೀನ್ ಇದೊಂದು ವರ್ಷ ನಮ್ಮ ಮನೆಗೆ ಬರಬೇಡ. ಎಲ್ಲಿದೆ ಮನೆ? ಮಂಗಳೂರಲ್ಲಿದೆ. ಉಡುಪಿ ಎಲ್ಲಿದೆ? ಇಲ್ಲಿದೆ. 1 ಗಂಟೆ ಜರ್ನಿ. ಸಂಬಂಧಗಳನ್ನು ಕೂಡ ದೂರ ಸರಿಸುವಂತಹ ಒಂದು ಪರಿಪಾಠ ಈ ಮಕ್ಕಳ ಮಾರ್ಕ್ ಅನ್ನ ತೆಗಿಬೇಕು ಅನ್ನೋದ್ರಲ್ಲಿ ಬಂದ್ಬಿಟ್ಟಿದೆ. ಇದು ನಾವು ಸ್ವತಃ ಅನುಭವಿಸುವ ಮಾತುಗಳು. ಆದ್ರೆ ಈ ಮೇಡಮ್ ಅವರು ಹೇಳುವ ರೀತಿ, ಅವರು ಬರೆಸಿದಂತಹ ರೀತಿಯನ್ನ ನೋಡಿದಾಗ ಈ ಮಕ್ಕಳು ಅದನ್ನ ಪಡ್ಕೊಂಡಿದ್ದೇವೆ ಅಂತ ಅನ್ನುವಾಗ ನಿಜವಾಗಿಯೂ ಒಂದು ಒಳ್ಳೆಯ ರೀತಿಯ ಒಂದು ಸಂಸ್ಕಾರ ಸಂಸ್ಕೃತಿ ಈ ಸಂಸ್ಥೆಯಲ್ಲೂ ಇದೆ. ಇಲ್ಲಿ ಬರೋರಿಗೂ ಅಂತವರಿಗೆ ಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿತ್ತು. ಬೈರಿ ಸರ್ ಅವರೇ, ಯಾರ್ಯಾರೋ ಬರ್ತಾ ಇಲ್ಲ ಅನ್ನೋದೊಂದು ಗೊತ್ತಾಯ್ತು. ಇಲ್ಲಿ ನಾನು ಅಂದ್ಕೊಂಡಿದ್ದೆ ಗವರ್ಮೆಂಟ್ ಶಾಲೆಗಳಲ್ಲಿ ಹೀಗೆ ನಡೀತಾ ಇದೆಯಲ್ಲ, ಏನೋ ಪರ್ಮಿಷನ್ ಇದೆಯೋ ಇಲ್ವೋ, ಅದು ಮತ್ತೆ ನಾಳೆ ಪೇಪರ್ ಅಲ್ಲಿ ಬಂದು ಅಧಿಕಾರಿಗಳು, ಚುನಾವಣೆ ಬೇರೆ ಹತ್ರ ಬಂದಿದೆ, ಅಧಿಕಾರಿಗಳ ಮೇಲೆ ಒಂದು ಕಣ್ಣಿರ್ತದೆ, ಎಲ್ಲಿ ನನ್ನ ಮೇಲೆ ಎರಗ್ತಾರೋ ಅಂತ ಭಯಪಟ್ಟೇ ಬಂದೆ. ಬಟ್ ಎದುರಿಸುವ ಶಕ್ತಿ ನನ್ನಲ್ಲಿದೆ, ಆ ಪ್ರಶ್ನೆ ಬೇರೆ, ತೋರ ಇದ್ದೇನಲ್ಲ. ಆದ್ರೂ ಕೂಡ ನಾವು ಕೂಡ ಅಧಿಕಾರಿಗಳಾಗಿ ಸರ್ಕಾರದ ಸಂಬಳವನ್ನ ತಿರುಗುವಾಗ ಅದರದೇ ಆದಂತಹ ಒಂದು ವ್ಯಾಪ್ತಿಯಲ್ಲಿ ನಾವು ಇರಲೇಬೇಕಾಗತ್ತೆ. ಈಗ ನಿಮ್ಗೆ ಇಷ್ಟೊಂದು ಭಾಷಣ ಆಗ್ತಾ ಇದೆ, ಓಡ್ ಹೋಗ್ಬೇಕು ಅಂತ ಅನಿಸ್ತಾ ಇದ್ರು ಓಡ್ ಹೋಗ್ತಾ ಇದ್ದೀರಾ? ಇಲ್ಲ. ಯಾಕೆ ಗೊತ್ತಾ? ಇದೊಂದು ಪರಿಧಿಯಲ್ಲಿ ಇರಬೇಕು ಅನ್ನುವಂತಹ ಒಂದು ಶಿಸ್ತಿದೆ, ಸಂಸ್ಕಾರ ಇದೆ, ಒಂದು ಸಮಾಜದ ನಿಯಮ ಇದೆ. ಸಮಾಜದಲ್ಲಿ ನಾವು ಒಬ್ಬರೇ ಬದುಕಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ಕೂಡ ಅಧಿಕಾರಿಗಳು ನಮ್ಮದೇ ಆದಂತಹ ವ್ಯಾಪ್ತಿಯಲ್ಲಿ ಕೆಲವೊಂದು ಕಟ್ಟುನಿಟ್ಟುಗಳನ್ನ ಇಟ್ಟುಕೊಂಡೇ ಬದುಕಬೇಕಾಗುತ್ತದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಂತಂದ್ರೂ ಹೇಳೋದೇ ಬೇಡ, ಕಣ್ಣಲ್ಲಿ ಒಂದು ಎಣ್ಣೆ ಬಿಟ್ಕೊಂಡೆ ನಮ್ಮನ್ನು ನೋಡ್ತಾ ಇರ್ತಾರೆ. ಈ ಸಂದರ್ಭ ಅಂತೂ ಅಷ್ಟು. ಹಾಗಾಗಿ ಸ್ವಲ್ಪ ನಾನು ಅಡಕುತ್ತಾನೆ ಕೇಳಿದೆ ಮೇಡಮ್ ಹತ್ರ, ಮೇಡಮ್ ಏನಾದ್ರೂ ಒಂದು ಪರ್ಮಿಷನ್ ಇದೆಯಾ? ಹೌದು, ಸರ್ಕಾರದಿಂದ ಪರ್ಮಿಷನ್ ಇದ್ದರೆ ನಡೀತಾ ಇದೆ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಕೊನೆಯ ಗಳಿಗೆಯಲ್ಲಿ ರಿಟೈರ್ಡ್ ಅಂಚಿನಲ್ಲಿದ್ದೇನೆ, ಯಾವುದೋ ಒಂದು ಸಭೆಯಲ್ಲಿ ಭಾಷಣ ಮಾಡ್ಲಿಕ್ಕೆ ಮೈಕ್ ಸಿಗ್ತದೆ, ಎಲ್ಲರ ಮುಂದೆ ನಿಂತು ಮಾತಾಡಬಹುದು ಅಂತ ಹೇಳಿ ಹೋಗ್ಬಿಟ್ಟು ಮತ್ತೆ ಅದನ್ನ ನನ್ನ ಸುತ್ತ ನಾನೇ ಸಮಸ್ಯೆಯನ್ನ ಸುರುಳಿ ಮಾಡ್ಕೊಳ್ಳೋದು ಇಷ್ಟ ಆಗ್ಲಿಲ್ಲ ನನಗೆ. ಆದ್ರೂ ಕೂಡ ನೋಡೋಣ ಅಂತ ಹೇಳಿ ಬಂದಾಗ ಈಗ ಅನಿಸ್ತದೆ, ನನ್ನಷ್ಟು ಸುದೈವಿ ಇನ್ನೊಂದಿಲ್ಲ. ಯಾಕಂದ್ರೆ ನಾನು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರು, ಎಷ್ಟೋ ಸಭೆ ಸಮಾರಂಭಗಳನ್ನ ನಡೆಸಿದ್ರು, ಎಷ್ಟೋ ಭಾಷಣಗಳನ್ನ ಬಿಗಿದ್ರು, ಎಷ್ಟೋ ಭಾಷಣಗಳನ್ನ ಕೇಳಿದ್ರು, ಎಷ್ಟೇ ಬಹುಮಾನಗಳನ್ನ ವಿತರಿಸಿದ್ರು, ಇವತ್ತು ವಿತರಿಸಿದಷ್ಟು ಸಂತೋಷ ಸಂತೃಪ್ತಿ ನನಗೆ ಯಾವತ್ತೂ ಸಿಗದಿಲ್ಲ. ಸಮಾಧಾನಕರವಾಗಿ ಆಯ್ತು. ಈ ಸಂಸ್ಥೆ ಬೆಳಿಲಿ ಅಂತ ಹೇಳಿ ಆಶೀರ್ವದಿಸ್ತೇನೆ. ಹಾಗೇನೆ ವಿದ್ಯಾರ್ಥಿಗಳು ಮುಂದೆ ಕೂತಿದ್ದೀರಾ, ಮೇಡಮ್ ಪದೇ ಪದೇ ಕೇಳ್ಕೊಂಡ್ರು, ನೀವು ಏನು ಮಾಡಬೇಕು ಅನ್ನೋದನ್ನ ಹೇಳಿ, ಹೇಗೆ 100 ಬಂತು ಅನ್ನೋದನ್ನ ಹೇಳಿ ಅಂತ ಹೇಳಿದ್ದಾರೆ. ಪಕ್ಕದಲ್ಲಿ ಕೂತ ಬಾಯಿಯವರು ಹೇಳ್ತಾ ಇದ್ದಾರೆ, ನಾವೆಲ್ಲ ಕಲಿಯುವಾಗ ಇದೆಲ್ಲ ಇರ್ಲಿಲ್ಲ, ನಂಗೂ 100 ಸಿಕ್ತಿತ್ತು ಅಂತ. ಒಂದು ಪೆಟ್ಟು ಕೊಟ್ಟೆ, ಅಲ್ಲೇ ಒಂದು ಪೆಟ್ಟು ಕೊಟ್ಟೆ ನಾನು. ಯಾಕೆ ಗೊತ್ತಾ, ಆಗಿ ಹೋಯ್ತು ನಮ್ದು ಆ ಕಾಲಗಳು. 100 ಸಿಕ್ತಿದೆ ಈಗ ಹೇಳಿದ್ರೆ ಬರುತ್ತಾ? ಇಲ್ಲ. ಆದ್ರೆ ಮುಂದೆ ಕೂತಂತಹ ವಿದ್ಯಾರ್ಥಿಗಳನ್ನು ಯಾಕೆ ಈ ಸಾಧಕರನ್ನ ನೀವು ಹಿಂಬಾಲಿಸಬಾರದು ಅಲ್ವಾ? ನನಗೆ ತಿಳಿದ ಮಟ್ಟಿಗೆ 3 ಹೇಳ್ತೇನೆ, ಅದು ಸಾಧ್ಯತೆ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಎಲ್ಲಿ ನಮ್ಮನ್ನ ನಾವು ಸಂಯಮವನ್ನ ಮಾಡ್ಕೊಳ್ತೇವೋ,
ಈಗ ಟಿವಿ ನೋಡದೆ ಇರೋದು, ರಿಲೇಷನ್ ಬರಬಾರ್ದು ಅಂತ ಮಾತ್ರ ಹೇಳ್ಬೇಡಿ, ನಂಗೆ ನೋವಾಗಿದೆ ಅವ್ರು ಹೇಳಿರೋದ್ರಿಂದ. ಅವ್ರ ಜೊತೆ ನಾವು ಮಿಕ್ಸ್ ಆಗೋಣ. ಆದ್ರೆ ಅದರಲ್ಲಿ ಸಮಯ ಮಾಡ್ಕೊಳ್ಳಿಕ್ಕೆ ಆಗ್ತದಲ್ವಾ? ಈಗ ನಾನು ನೋಡಿ ಇಷ್ಟು ಸಂಸ್ಥೆಗಳಿಗೆ ಹೋಗ್ತಾ ಇದ್ದೇನೆ, ಅಲ್ಲಿ 106 ಕಾಲೇಜುಗಳಿದ್ದಾವೆ. ಒಂದೇ ಒಂದು ಪೇಪರ್ ನನ್ನ ಟೇಬಲ್ ಅಲ್ಲಿ ಇರುದಿಲ್ಲ. ನನ್ನನ್ನು ನಾನು ಹೊಗಳ್ಕೊಳ್ಳಿಕ್ಕೆ ಹೇಳೋದಿಲ್ಲ. ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗ್ತೇನೆ ನಾನು, ನನ್ನ ಕರೆದಲ್ಲೆಲ್ಲ ಹಾಜರಿರ್ತೇನೆ. ನನ್ನ ಮತ್ತೊಂದು ಮೂಲ ಸಂಸ್ಥೆ ಪಡುಬಿದ್ರೆ ಪ್ರಿನ್ಸಿಪಲ್, ನಾನು ಅಲ್ಲಿ ಕೂಡ ಹೋಗ್ಬೇಕು. ನಿನ್ನೆ ಸ್ಕೂಲ್ ಡೇ ಇದೆ. ಹಾಗಿದ್ರು ಏನಾಗ್ತಾ ಇದೆ ಅಂತ ನಾನು ಒಂದು ಲೆಕ್ಕದಲ್ಲಿ 1-2 ವರ್ಷದ ಹಿಂದೆ ಹಾರ್ಟ್ ಪೇಷಂಟ್ ಆಗಿ ಆಸ್ಪತ್ರೆ ಸೇರಿದವಳು. ಹಾಗಿದ್ರು ನಾನು ಇಷ್ಟು ಲವಲವಿಕೆಯಿಂದ ಯಾಕಿದ್ದೇನೆ ಅಂತಂದ್ರೆ, ನಾನು ನನ್ನ ಕಾರ್ಯವನ್ನ ವೈಖರಿಗಳನ್ನ ಬದಲಾಯಿಸಿಕೊಂಡಿದ್ದೇನೆ. ಮೊದಲು 4 ಗಂಟೆಗೆ ಮನೆಗೆ ಬಂದು ಬಿದ್ಕೊಂಡವಳು, ಮಲ್ಕೊಳ್ಳೋದಲ್ಲ ಬಿದ್ಕೊಳ್ಳೋದು ಅಂದ್ರೆ ನಿದ್ದೆ ಬರುದಿಲ್ಲ, ಗೊತ್ತಾಯ್ತಾ? ಬಿದ್ದುಕೊಂಡು ಟಿವಿಯನ್ನ ನೋಡಿ 11 ಗಂಟೆವರೆಗೂ ಆಸ್ವಾದಿಸ್ತಿದ್ದೆ ಅನ್ನೋದಕ್ಕಿಂತ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಈಗ ನಾನೇನ್ ಮಾಡ್ತಾ ಇದ್ದೇನೆ, 5:30 7:30ವರೆಗೆ ರಜತಾದ್ರಿ 308 ಬರ್ಬೋದು ಬೇಕಾದ್ರೆ ಆ ರೂಮಲ್ಲಿ ನಾನು ಕೂತ್ಕೊಂಡು ನಾನು ಒಂದು ಕ್ಲರ್ಕ್ ಅನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೇನೆ. ಹಾರ್ಟ್ ಬೀಟ್ ಎಲ್ಲಿ ಹೋಯ್ತೋ ನಂಗೆ ಗೊತ್ತೇ ಇಲ್ಲ. ಹಾರ್ಟ್ ಬೀಟ್ ಜಾಸ್ತಿ ಅಂತ ಆಸ್ಪತ್ರೆಗೆ ಸೇರಿದ್ದು. ನನ್ನ ಮಗ ಕೇಳ್ತಾರೆ, ಅಮ್ಮ ಬೀಟ್ ನಿಂತೋಯ್ತಂತ. ನಿಂತೋದ್ರೆ ನೀವು ಹೊತ್ಕೊಂಡು ಹೋಗ್ಬೇಕಿತ್ತು, ನಿಂತಿಲ್ಲ, ಇನ್ನು ಉಂಟು ಅಂತ ಹೇಳೋದು ನಾನು. ಅಂದ್ರೆ ನಮ್ಮನ್ನ ನಾವು ಎಷ್ಟು ತೊಡಗಿಸಿಕೊಳ್ತೇವೋ ಅಷ್ಟು ನಾವು ಆರಾಮದಲ್ಲಿ ಟೈಮ್ ಇಲ್ಲ ಅಂತ ಯಾರು ಹೇಳ್ಬಾರ್ದು. ಟೈಮ್ ಇದೆ, ಬಳಸ್ಕೊಳ್ಳುವ ರೀತಿ ಗೊತ್ತಿಲ್ಲ ಅಷ್ಟೇ. ಈಗ ನಾನು 3 ಕಡೆನೂ ಕೆಲಸಗಳನ್ನು ಮಾಡ್ತಾ ಇದ್ದೀನಲ್ಲ, 4 ಗಂಟೆ ಸುಮ್ಮನೆ ಬಿದ್ಕೊಂಡು ಟಿವಿ ನೋಡ್ತಾ ಇದ್ನಲ್ಲ, ಈಗ ಯಾಕೆ ಆಗ್ತಾ ಉಂಟು? ಯಾಕಂದ್ರೆ ಅದೇ ಸಮಯದಲ್ಲಿ ನಮ್ಮ ಸಮಯವನ್ನ ಮಾಡ್ಕೊಳ್ಬೇಕು. ಆದ್ರಿಂದ ವಿದ್ಯಾರ್ಥಿಗಳು ಸಮಯ ಇಲ್ಲ ಅನ್ಬೇಡಿ, ಸಮಯವನ್ನ ಮಾಡ್ಕೊಳ್ಳಿ. ಜೊತೆಗೆ ನೀವು ಸಾಧಕರಾಗಬೇಕು ಅಂತಂದ್ರೆ ಸಂಯಮ ಬೇಕು. ಅಂದ್ರೆ ಸ್ವಲ್ಪ ನಿಮ್ಗೆ ಕಾಯುವಂಥದ್ದು, ಓದುವಂಥದ್ದು, ಸಮಯ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಸಂಯಮ ನಿಮ್ಮಲ್ಲಿ ನಿಮ್ಮನ್ನ ನೀವು ನಿಯಂತ್ರಣ ಮಾಡ್ಕೊಳ್ಳೋದು ಸಂಯಮ ಅಂತಂದ್ರೆ. ಟಿವಿಯಿಂದ ಸ್ವಲ್ಪ ದೂರ ಇರುದು, ಮೊಬೈಲ್ ಇಂದ ಸ್ವಲ್ಪ ದೂರ ಇರುದು, ಪಕ್ಕದ ಮನೆಯಲ್ಲಿ ಅಜ್ಜಿಯೋ ಹರಟ ಹೊಡೆಯೋರು ಇದ್ರೆ ಅವರಿಂದ ಒಂಚೂರು ದೂರ ಇರುದು, ಮಗ ಅಂತ ಏನೋ ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ, ಅವರಿಂದ ಒಂದು ಚೂರು. ಹಾಗೆ ಮೊದಲು ಅದನ್ನ ಮಾಡ್ಕೊಳ್ಳಿ. ಇನ್ನೊಂದು ಶಿಸ್ತನ್ನ ಅಳವಡಿಸ್ಕೊಳ್ಳಿ. ಶಿಸ್ತು ಅಂದ್ರೆ ನಾನು ಹಾಗೆ ಲಿಪ್ಸ್ಟಿಕ್ ಹಾಕಿ ಜಡೆ ಹಾಕೊಂಡು ಬರುವಂತದ್ದಲ್ಲ, ನಿಮ್ಮ ನಿಯಮಗಳನ್ನ ಶಿಸ್ತು. ಬೆಳಿಗ್ಗೆ ಬೇಗ ಹೇಳುವಂತದ್ದು, ಯಾವ ದಿನ ಯಾವುದನ್ನ ಓದಬೇಕು, ಯಾವುದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡಬೇಕು, ಇದನ್ನ ನೀವು ಅಳವಡಿಸಿಕೊಳ್ಳಿ. ಅದರ ಜೊತೆಗೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರಲಿ. ನಾನು 3ನೇ ಹೇಳಲಿಕ್ಕೆ ಇಷ್ಟಪಡೋದು, ಯಾವಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಇದೆಯೋ, ನಾನು ಓದಬಲ್ಲೆ, ನಾನು ಬರೆಯಬಲ್ಲೆ, ನನ್ನಿಂದ ಸಾಧ್ಯ ಉಂಟು, ಇದು ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸವನ್ನ ನೀವು ತಯಾರು ಮಾಡ್ಕೊಳ್ಬೇಕು. ಅದು ಅಂಗಡಿಯಲ್ಲಿ ಕೊಟ್ಟು ತಗೊಳ್ಳೋದಿದ್ರೆ ಎಲ್ಲ ಮಕ್ಕಳಿಗೂ ನಾವು ಹಂಚಿಬಿಡ್ತಿದ್ದೆವು. ನೀವು ನನ್ನಿಂದ ಯಾಕೆ ಆಗುದಿಲ್ಲ, ನನ್ನಿಂದ ಯಾಕೆ ಆಗ್ಬಾರ್ದು, ಯಾಕೆ ಅದು ಸುಲಭ ಅಲ್ಲ, ಯಾಕೆ ಕಷ್ಟ ಆಗ್ತದೆ, ನಾನು ಅದನ್ನು ಕೇಳಿ ಯಾಕೆ ತಿಳ್ಕೊಳ್ಬಾರ್ದು, ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿ ನಿಮ್ಮನ್ನ ನೀವು ತಯಾರು ಮಾಡಿಕೊಂಡು ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡಾಗ ಖಂಡಿತ ಯಶಸ್ಸು ಸಾಧ್ಯ ಅಂತ ಈ ಮಕ್ಕಳೇ ಸಾಕ್ಷಿ. ಹೌದಾ? ಟೈಮ್ ಮಾಡ್ಕೊಂಡಿದ್ರ? ಅವರಿಗೆ ಹೇಳಲಿಕ್ಕೆ ಬರ್ಲಿಲ್ಲ, ಬಟ್ ಅವ್ರ ಅದನ್ನೆಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ, ಅವ್ರು ಹೇಳ್ಬೇಕಾದ್ರೆ ನಾ ಹೇಳ್ತೀನಿ ಅಂತ ಅಂದೆ. ಅದಕ್ಕೆ ಅವ್ರು ಖುಷಿಯಾಗಿ ಚಪ್ಪಳೆ ಮೊದಲು ಅವರೇ ಹಾಕಿರೋದು. ನಮಗೆ ಇದ್ದದ್ದು ಮೇಡಮ್ ಹೇಗೆ ಹೇಳಿದ್ರು ಅಂತ. ಅದಕ್ಕೆ ಸಾಕ್ಷಿ. ಅಷ್ಟಲ್ಲದೆ ಸರ್ಕಾರಿ ಸಂಸ್ಥೆಗಳನ್ನು ಎತ್ತಿ ಹೇಳ್ತಾ ಇದ್ದಾರೆ ಎಲ್ಲ ಕಡೆನೂ. ಯಾಕೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಬುದ್ಧಿವಂತರಿದ್ದಾರೆ, ಸರಿಯಾದ ಮೂಲಭೂತ ಸೌಕರ್ಯಗಳು ಮತ್ತು ಪ್ರೇರಣೆ ಇಲ್ಲ. ಈ ಸಂಸ್ಥೆಯಲ್ಲಿ ಬೇಕಾದಷ್ಟು ಮೂಲಭೂತ ಸೌಕರ್ಯಗಳಿದ್ದಾವೆ. ನೀವು ಕೂತ ರೀತಿಗೆ ನೀವು ನೆಲ ಗಿಲ ಎಲ್ಲ ನೋಡ್ಕೊಂಡ್ಬಿಟ್ರೆ ಹೇಳೋದೇ ಬೇಡ, ಇದು ಪ್ರೈವೇಟ್ ಸಂಸ್ಥೆಗಿಂತ ಚೆನ್ನಾಗಿದೆ. ಕೆಲವೊಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ಕುತ್ಕೊಳ್ಳೋಕೆ ಮೇಜಿಲ್ಲ. ಮೊನ್ನೆ ಒಂದು ಶಾಲೆ ನೋಡಿದೆ, ನನಗೆ ಭಯ ಆಯ್ತು, ಎಲ್ಲಿ ಮಕ್ಕಳ ಮೇಲೆ ತಲೆ ಮೇಲೆ ಬಿದ್ದೋಗ್ತದೋ ಅನ್ನೋಂಗ್ ಉಂಟದು. ಆದ್ರೂ ಅಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಶಿಕ್ಷಕರ ಕೊರತೆ ಇದೆ, ಕೆಲವು ಕಡೆ ಊರಿಗೆ ಹೋದ್ ಬರ್ದೇ ಇರುವಂತಹ ಪ್ರಿನ್ಸಿಪಾಲ್ಗಳೇ ಇದ್ದಾರೆ, ತಿಂಗಳಿಗೊಮ್ಮೆ ಬಂದು ಸೈನ್ ಮಾಡಿ ತಗೊಂಡು ಹೋಗೋರು ಇದ್ದಾರೆ. ಇದನ್ನ ನಾನು ಹೇಳಬಾರ್ದು ಅಧಿಕಾರಿಯಾಗಿ, ಆದ್ರೆ ನನ್ನ ಗಮನಕ್ಕೆ ಈಗ ಅಧಿಕಾರಿಯಾಗಿ ಬರ್ತದೆ. ನಾನು ಹೋದಾಗೆಲ್ಲ ಅವ್ರು ಅಲ್ಲಿ ಇರುವುದೇ ಇಲ್ಲ ಸೈನ್. ನಾ ಮತ್ತೊಂದ್ಸಲ ಹೋದಾಗ ನಾ ಹೋಗೋದ ದಿನ ಸೈನ್ ಇರ್ತದಲ್ಲಿ. ಈ ಅವ್ಯವಸ್ಥೆಗಳಿಂದಾಗಿ ಸರ್ಕಾರಿ ಸಂಸ್ಥೆಗಳಲ್ಲಿ ರಿಸಲ್ಟ್ ಕಡಿಮೆ ಬರ್ತದೆಯೇ ವಿನಃ ಸರ್ಕಾರಿ ಸಂಸ್ಥೆಗಳಲ್ಲಿ ಓದುವ ಯಾವ ವಿದ್ಯಾರ್ಥಿಯು ದಡ್ಡನಲ್ಲ ಮಕ್ಕಳೇ. ನಾನು ಸರ್ಕಾರಿ ಸಂಸ್ಥೆಯಲ್ಲಿ ಓದಿದವಳು, ಕನ್ನಡ ಮೀಡಿಯಂ ಓದಿದವಳು, ಉಡುಪಿ ಜಿಲ್ಲೆಯ ಪ್ರಥಮ ಮಹಿಳೆಯಾಗಿ ಉಪನಿರ್ದೇಶಕಳಾಗಿರೋಕೆ ನಾನೇ ಸಾಕ್ಷಿ. ಏನ್ ಕೊರತೆ ಆಗಿದೆ? ನಥಿಂಗ್, ಏನೂ ಕೊರತೆ ಇಲ್ಲ. ನನ್ನಲ್ಲಿರೋದು 2. ನಾನು ಈ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣ 2. ಒಂದು ಸ್ವಂತಿಕೆ, ಇನ್ನೊಂದು ಆತ್ಮವಿಶ್ವಾಸ. ನಮ್ಮ ಮನೆಯಲ್ಲಿ ನಾವು 6 ಮಕ್ಕಳು, ಎಲ್ಲರೂ ಇಂಜಿನಿಯರ್ಸೇ, ಕೋಟಿಗಟ್ಟಲೆ ಬೇಕಾದ್ರೆ ಎಣಿಸ್ತಾರೆ. ಆದ್ರೆ ಒಬ್ರಿಗೂ ಪುರ್ಸತ್ತಿಲ್ಲ. ಒಂದು ಮಗುವಿಗೆ ನಿಮ್ಮ ಅಪ್ಪ ಯಾರು ಕೇಳಿದ್ರೆ ಒಂದು ಚಿತ್ರ ಬಿಡಿಸ್ತದೆ, ಮುಖ ಬಿಡಿಸುದಿಲ್ಲ. ಯಾಕಂದ್ರೆ ಅಪ್ಪ ನನ್ ಕಂಡೇ ಇರುವುದಿಲ್ಲ. ಅದು ಬೆಳಿಗ್ಗೆ ಅವನು ಹೇಳುವ ಮೊದಲೇ ಅಪ್ಪ ಹೊರಟಿರ್ತಾನೆ, ಅವನು ಮಲಗಿದ ಮೇಲೆ ಅಪ್ಪ ಮನೆಗೆ ಬರ್ತಾನೆ. ಅಪ್ಪ ನಾನು ನೋಡುದಿಲ್ಲಿ, ಮಾತಾಡ್ಸೋದಿಲ್ಲಿ, ಆ ಪ್ರೀತಿ ಹಬ್ಬದಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ಇಂಜಿನಿಯರು ಡಾಕ್ಟರ್ಗಳು ಮಾತ್ರ ಅಲ್ಲ, ಬೇರೆ ಬೇಕಾದಷ್ಟು ಅವಕಾಶಗಳಿವೆ. ಯಾಕೆ ಈಗ ಬೈರಿ ಸರ್ HM ಆಗಿ ಕೆಲಸ ಮಾಡ್ತಾ ಇಲ್ವಾ, ನಾನು ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇಲ್ವಾ? ಏನ್ ಕೊರತೆ ಆಗಿದೆ ನಮ್ಮಲ್ಲಿ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, 2nd PUC ಆದ ತಕ್ಷಣ ನಮ್ಮಪ್ಪ ಮಾಸ್ಟ್ರು ನನಗೆ ಹೇಳಿದ್ರು, ನೀನು ಸೈನ್ಸ್ ತಗೊಂಡು ಡಾಕ್ಟರ್ ಆಗು ಅಂತ ಹೇಳಿದ್ರು.
ಸರಿ ಅಪ್ಪ ಹೇಳ್ತಾರಲ್ಲ ಅಂತ ಹೇಳಿ ತಗೊಂಡ್ಬಿಟ್ಟು 2 ದಿನ ಹೋಗಿದ್ದೆ ಸೈನ್ಸ್ ಕ್ಲಾಸಿಗೆ. ಅಲ್ಲಿ ನಿಮ್ಗೆ ಗೊತ್ತುಂಟಲ್ಲ, ಬಯಾಲಜಿಯಲ್ಲಿ ನೇತ್ ಹಾಕಿದ್ರು ದೆವ್ವವನ್ನು. ಅದು ನೋಡಿ ನನಗೆ ಭಯ ಆಗ್ಬೋಯ್ತು. ಅಯ್ಯೋ ರಾಮ, ದಿನ ಈ ದೆವ್ವವನ್ನು ನೋಡ್ಬೇಕಾ? ಮುಟ್ಟೋದು ಕೈ ತೊಳೆಯೋದು. ಅಂದ್ರೆ ಏನೋ ಒಂಥರ. ಯಾಕೆ ಅದು ಡಾಕ್ಟರ್ ಆಗ್ಬಾರ್ದು ಅಂತ ಹೇಳ್ತಾ ಇಲ್ಲ, ನನ್ನ ಮನಸ್ಸಿಗೆ ಒಗ್ಗದ ವಿಷಯ, ಅದು ನನಗೆ ಸೇರದ ವಿಷಯ, ನನಗೆ ಇಷ್ಟಪಡದ ವಿಷಯ. ಇಷ್ಟಪಡದ ಪದಾರ್ಥದಲ್ಲಿ ಅಮ್ಮ ಊಟ ಮಾಡಿಸಿದ್ರೆ ಎಷ್ಟು ಮಾಡ್ತೀರಾ ನೀವು? ಚೂರೇ ಮಾಡ್ತೀರಾ? ಇಷ್ಟಪಟ್ಟದಾದ್ರೆ ಮತ್ತೊಂಚೂರು ಅನ್ನ ಹಾಕಮ್ಮ ಅಂತೀರಿ. ನೋಡಿ, ಇಷ್ಟಪಟ್ಟು ಕಲಿಯೋದಕ್ಕೂ ಒತ್ತಡದಿಂದ ಕಲಿಯೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾನ್ ಮನೆ ಒಂದು ಅಪ್ಪನ ಹತ್ರ ಹೇಳಿದೆ, ಇಲ್ಲ ನಾನು ಹೋಗುದಿಲ್ಲ, ನಾನು ಸೈನ್ಸ್ ಮಾಡಲ್ಲ. ಸರಿ, ನಿಂಗೆ ಏನ್ ಇಷ್ಟ ಅದನ್ನ ತಗೋ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ನಾನು ಆರ್ಟ್ಸ್ ತಗೊಳ್ತೀನಿ ಅಂತಂದ್ರೆ, ಓದುದು ಸ್ವಲ್ಪ ಕಡಿಮೆ ಅಂತ ಆರ್ಟ್ಸ್ ತಗೊಂಡವಳು ನಾನು. ಸೈನ್ಸ್ ಅಲ್ಲಿ ಕಾಮರ್ಸ್ ಅಲ್ಲಿ ಹೆಚ್ಚು ಓದ್ಬೇಕಾಗ್ತದೆ ಅಂತ ಹೇಳಿ. ಅಲ್ಲ, ಸಾಧನೆ ಯಾಕೆ ಸಾಧ್ಯ ಇಲ್ಲ? ಸರಿ, ನಾನೇನೋ ಒಳ್ಳೆ ರೀತಿಯಿಂದ ಓದ್ತಾ ಹೋದೆ. BA ಆಯ್ತು. BA ಆದ ಮೇಲೆ MAಕ್ಕೆ ನಮಗೆ ಧಾರವಾಡ ಯೂನಿವರ್ಸಿಟಿ ಹೋಗ್ಬೇಕು. ನಾನು ಕಾರವಾರ ಅಂಕೋಲಾದವಳು. ಅಲ್ಲಿ ನನ್ನ ಅಜ್ಜಿ ಒಂದು ಅಡ್ಡಗಾಲ್ ಹಾಕಿದ್ಲು, ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳಿಸಬಾರ್ದು ಅಪ್ಪ ಅಂತ. ಅಪ್ಪನಿಗೆ ಬೈಲಿಕ್ಕೆ ಶುರು ಮಾಡಿದ್ಲು. ನಮ್ಮ ಅಪ್ಪನ ಅಜ್ಜಿ ದೇಮುಖ ನೋಡುದು, ಅಮ್ಮ ಅವ್ರಿಗೆ ಕಲಿಸ್ಬೇಕು ಅಂತ ಆಸೆ ಉಂಟು, ತಾಯಿಯನ್ನು ಎದುರು ಹಾಕೊಳ್ಳೋ ಹಾಗಿಲ್ಲ. ನಾನು ಹೋಗಿ ಅಜ್ಜಿಗೆ ಎಷ್ಟು ಹೇಳಿದ್ರು, ಇಲ್ಲ ಹುಡುಗಿಯರು ಹೊರಗೆ ಹೋಗಲೇಬಾರ್ದು, ಹಾಸ್ಟೆಲ್ ಇರದೇಬಾರ್ದು, ನೀನನ್ನು ಮದುವೆ ಮಾಡಿ ಹಾಕೋದತ್ಲಾಗೆ ಅಂತ. ಮದುವೆ ಮಾಡುವಾಗ ಯಾರು ಬರ್ತಾರೆ? ಬೇರೆ BA ಆದ ಕೆಲಸ ಇಲ್ಲದವ್ರನ್ನ ಮದುವೆ ಆಗ್ಲಿಕ್ಕೆ. ಅಂಗಡಿ ಹಾಕಿದವನು, ವ್ಯಾಪಾರಸ್ಥನು, ಒಬ್ಬ ಪೇಪರ್ ಏಜೆಂಟು, ಇಂಥವರೇ ಬಂದಿರೋದು ಕೇಳ್ಕೊಂಡು. ಸರಿ, ಹಾಗಿರುವಾಗ ಏನ್ ಮಾಡೋದಪ್ಪ, ಹೇಗ್ ಮದುವೆ ಮಾಡ್ಕೊಳ್ಳೋದು ಅಂತವರನ್ನು? ಸರಿ, ನಮ್ಮ ಅಪ್ಪನ ಹತ್ರ ಮತ್ತು ಕೂಗಿದೆ, ಅತ್ತೆ ಅದೆಲ್ಲ ಮಾಡಿದೆ. ಮತ್ತೆ ನಮ್ಮ ಅಪ್ಪ ನನ್ನ ಅಕ್ಕನ ಗಂಡ ಭಾವ ಹೇಳಿದ ಒಂದು ಮಾತನ್ನು ಕೇಳ್ತಿದ್ರು. ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ. ನಮ್ಮ ಭಾವ ಹೇಳಿದ್ರು, ಅವರೊಂದು ಕಾಲೇಜ್ ಪ್ರಿನ್ಸಿಪಾಲ್. ಅಂದ್ರೆ ನನ್ನ ಅನುಭವನ ಹೇಳ್ತೀನಿ, ಒಳ್ಳೇದಾಗ್ಲಿಕ್ಕೆ ಸಾಧ್ಯತೆ ಉಂಟು ಅನ್ನೋದಕ್ಕೆ. ಇಲ್ಲ, ಅವಳು ಇಷ್ಟಪಟ್ಟಿದ್ದಾಳಲ್ಲ, ನಿಮ್ಗೇನ್ ಕಷ್ಟ, ಕಳಿಸಿ ಅಲ್ಲ ಅಂತ ಹೇಳಿದ್ರು. ಸರಿ, ಆಗ ಅಜ್ಜಿ ಬಾಯಿ ಮುಚ್ಕೊಂಡ್ಲು, ಸ್ವಲ್ಪ ದಿನದಲ್ಲಿ ಕಣ್ಣು ಮುಚ್ಕೊಂಡ್ಲು. ಸರಿ, ನಾನು MA ಮಾಡ್ಲಿಕ್ಕೆ ಹೋದೆ. MA ಯಲ್ಲಿ ಒಳ್ಳೆ ಮಾರ್ಕ್ ತೆಗೆದೆ. B.Ed ಮಾಡಿದೆ ನನ್ನ ಸ್ವ ಇಚ್ಛೆಯಿಂದ, ಫ್ರೆಂಡ್ಸ್ ಅನ್ನು ಬಿಡ್ಲಿಕ್ಕೆ ಆಗದೆ. B.Ed ಮಾಡಿದ ರಿಸಲ್ಟ್ ದಿನ ನಾನು ಉಪನ್ಯಾಸಕಳಾಗಿ ಸಿಲೆಕ್ಟ್ ಆಗಿದ್ದೇನೆ. ಒಂದೇ ಒಂದು ದಿನ ನಾನು ಸಮಯವನ್ನು ಹಾಳು ಮಾಡಿಲ್ಲ. ಅದೇ ದಿನ MA ಆಯ್ತು, 1 ವರ್ಷ B.Ed ಮಾಡಿದೆ. B.Ed ನ ರಿಸಲ್ಟ್ ನನಗೆ ಆರ್ಡರ್ ಬಂದ ದಿನ ನಾನು ರ್ಯಾಂಕ್ ಸ್ಟೂಡೆಂಟ್ಸ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ B.Ed ಅಲ್ಲಿ ಬರೇ ಕನ್ನಡವನ್ನೇ ಮಾತಾಡಿದ್ದು, ಕನ್ನಡವನ್ನೇ ಓದಿದ್ದು, ಕನ್ನಡವನ್ನೇ ಕಲಿಸಿದ್ದು, ಕನ್ನಡವನ್ನೇ ಕಲಿತದ್ದು. ಏನಾಗಿದ್ದೇನೆ? ಯಾಕೆ ಅಂದ್ರೆ ಈ ಮುಂದೆ ಕೂತಂತಹ ಹುಡುಗಿಯರಿಗೆ ನಾನು ಸಪೋರ್ಟ್ ಆಗಿರ್ಲಿ ಅಂತ ಹೇಳೋದು. ಒಂದು ಸ್ವಂತಿಕೆ ಇತ್ತು. ನೋಡಿ, ನಾನು ಬಂದ ಅಲ್ಲಿ ಕೂಡಲೇ ನನ್ನ ನಿರ್ಣಯವನ್ನ ಚೇಂಜ್ ಮಾಡ್ಕೊಂಡೆ. ಏನ್ ಹೇಳ್ತೀರಾ? ನಾನು ಲ್ಯಾಂಗ್ವೇಜ್ ಓದ್ತೀನಿ ಅಂತ ಹೇಳಿ. ಆಮೇಲೆ ಆತ್ಮವಿಶ್ವಾಸ. ಅಜ್ಜಿ ಎಷ್ಟಾದ್ರೂ ಬೈಲಿ, ಅಜ್ಜ ಎಷ್ಟಾದ್ರೂ ಬೈಲಿ, ಅಪ್ಪ ಎಷ್ಟಾದ್ರೂ ಬೈಲಿ, ನಾನು ಹೋಗ್ಲೇಬೇಕು, ನಾನು ಗೆದ್ದೇ ಗೆಲ್ತೀನಿ ಅನ್ನೋಂತಹ ಒಂದು ಆತ್ಮವಿಶ್ವಾಸದಲ್ಲಿ ನಾನು ಹೋಗಿದ್ದೆ. ಹಾಗಾಗಿ ಒಂದು ದಿನ ಕೂಡ ನಾನು ನಿರುದ್ಯೋಗಿ ಅಂತ ಆಗೇ ಇಲ್ಲ. ವಿದ್ಯಾರ್ಥಿಯಾದ ಮರುದಿನವೇ ಉದ್ಯೋಗಿ ಆದೆ. ಸಾಧ್ಯತೆ ಇದೆ. ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳಿ, ಸ್ವಂತಿಕೆಯನ್ನ ಉಳಿಸಿಕೊಳ್ಳಿ. ಯಾವುದೇ ಸಮಾಜದ ಕೆಟ್ಟ ಘಟನೆಗಳು ಎಷ್ಟೋ ನಡೀತದೆ, ಅದು ನಮಗೆ ಬೀಸದಂತೆ ನೋಡ್ಕೊಳ್ಳಿ. ಈಗ ನಾನು ಪರ ಮಾತಾಡ್ತಾ ಇದ್ದೇನೆ, ಬೋರ್ ಆಯ್ತೋ ಮತ್ತೊಂದು ನಂಗೆ ಗೊತ್ತಿಲ್ಲ. ಎಷ್ಟು ಹಲ್ಲುಗಳಿವೆ ನನಗೆ? ನಿಮ್ಗೆ ಎಷ್ಟು ಉಂಟು? ನನಗೆ ಕಡಿಮೆ ಉಂಟು, ತೆಗೆದಿಸಿದ್ದೇನೆ ಕೆಲವೊಂದು. ನಿಮ್ಗೆ ಎಷ್ಟು ಹಲ್ಲುಂಟು? 32 ಉಂಟು. ಎಷ್ಟು ನಾಲಿಗೆ ಉಂಟು? ಯಾವ್ದು ಗಟ್ಟಿ ಉಂಟು? ಹಲ್ಲು ಗಟ್ಟಿ ಉಂಟಾ, ನಾಲಿಗೆ ಗಟ್ಟಿ ಉಂಟಾ? ಇಂಪಾಸಿಬಲ್. ನಾಲಿಗೆ ಸಾಫ್ಟ್ ಅಲ್ರಿ, ಹೆಂಗ್ ಬೇಗ ಹಂಗ್ ಮಡಚಕ್ಕಾಗತ್ತಲ್ವಾ? ಹಲ್ಲು ಮಡಚಕ್ಕಾಗತ್ತ? ಮಡಚಿ ತೋರಿಸಿ. ಇಲ್ಲ, ಹಾಗಿರಬೇಕು. ಗಟ್ಟಿಯಾದ 32 ಹಲ್ಲುಗಳಲ್ಲಿ ಸಮಾಜದಲ್ಲಿ ಆಗುವಂತಹ ಅವಘಡಗಳು, ಅಪಘಾತಗಳು, ಬೇಕಾದ ಕೆಟ್ಟದ್ದು ಮತ್ತೊಂದು ಎಲ್ಲ ನೀವು ನೋಡ್ತಿರಲ್ಲ ದಿನ ಬೆಳಿಗ್ಗೆ ಅದ್ರ ಪೇಪರು. ಅದರ ನಡುವೆ ನಾಲಿಗೆ ಚಾಣಾಕ್ಷತನದಿಂದ ತನ್ನನ್ನು ತಪ್ಪಿಸಿಕೊಂಡ ಕಾರಣ ಕಟಕುಟ್ಟು ಅಂತ ಮಾತಾಡ್ತಾ ಉಂಟು. ಅದನ್ನೆಲ್ಲ ತಪ್ಪಿಸ್ಕೊಂಡು ಕಚ್ಕೊಂಡಿದ್ದೇನೆ ಒಮ್ಮೆ, ಅದನ್ನಾಗಿದೆ ನನಗೆ ಇಲ್ವಲ್ಲ. ಅದು ಬದುಕು. ಬೇಕಾದಷ್ಟು ಸಮಾಜದಲ್ಲಿ ನಡೀತಾ ಇದೆ. ಉಡುಪಿ ಮಂಗಳೂರಲ್ಲೆಲ್ಲ ಅಂತ ಕೆಟ್ಟದಗಳಿಲ್ಲ. ಕೆಲವು ನೀವು ಪೇಪರ್ ಅಲ್ಲಿ ನೋಡ್ತಾ ಇದ್ರಲ್ಲ, ಏನಾದ್ರೂ ನಡೀಲಿ, ನಮ್ಮಿಂದ ಅದ ಸಹಾಯ ಮಾಡುವ ತಪ್ಪಿದಲ್ಲಿ ಅಥವಾ ಇದಾದ್ರಿ. ಆದ್ರೆ ಅವುಗಳನ್ನ ನಾವು ಅಳವಡಿಸಿಕೊಳ್ಳೋದು ಬೇಡ. ಕೆಟ್ಟದನ್ನ ಅಳವಡಿಸಿಕೊಳ್ಳದೆ ಎಷ್ಟೇ ಮಂದಿ ಇದ್ರೂ ಕೂಡ ಗಟ್ಟಿಗರೋ ಹಾಳು ಮಾಡೋರು, ಕೆಲವರು ಹೊಗಳೋರಿದ್ದಾರೆ, ಕೆಲವರು ತೆಗಳುವವರಿದ್ದಾರೆ, ಕೆಲವರು ಕಾಲೆಳೆಯೋರಿದ್ದಾರೆ, ಕೆಲವರು ಪ್ರೋತ್ಸಾಹ ಕೊಡೋರಿದ್ದಾರೆ, ಹಲವು ತರದ ವ್ಯಕ್ತಿಗಳಿದ್ದಾರೆ. ಅವ್ರು ಹೇಗಾದ್ರೂ ಇರ್ಲಿ, ಒಳ್ಳೆದನ್ನ ಮಾತ್ರ ಸ್ವೀಕಾರ ಮಾಡಿ, ಕೆಟ್ಟದನ್ನೆಲ್ಲ ಅಲ್ಲೆಲ್ಲೇ ಬಿಟ್ಟು ನಮ್ಮ ಸ್ವಂತಿಕೆಯಿಂದ, ನಮ್ಮ ಆತ್ಮವಿಶ್ವಾಸದಿಂದ ಬದುಕಿದ್ರೆ ಬದುಕಿನಲ್ಲಿ ಯಶಸ್ವಿ ಸಾಧ್ಯ ಅನ್ನೋದನ್ನ ಹೇಳುತ್ತಾ, ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ಅಂತ ಹಾರೈಸುತ್ತಾ, ಈ ಅವಕಾಶವನ್ನ ನೀಡಿದಂತಹ ಮೇಡಮ್ ಅವರಿಗೂ ಅವರ ಸಂಸ್ಥೆಯವರಿಗೂ ವಂದಿಸುತ್ತಾ, ನನಗೊಂದು ಸನ್ಮಾನವನ್ನ ಮಾಡಿದರೆ, ಸಾಧಕರಿಗೆ ಸನ್ಮಾನ ಮಾಡೋದು ಸ್ವಾಭಾವಿಕ ಮೇಡಮ್. ನಾನೇನೋ ಸಾಧನೆ ಮಾಡಲಿಲ್ಲ, ಒಂದು ಇಲಾಖೆಯ ಅಧಿಕಾರಿಯಾಗಿ ಬಂದಿದ್ದೇನೆ ವಿನಃ ನಿಮ್ಮ ಶಾಲು ಸ್ವಲ್ಪ ಭಾರವೇ ಸರಿ. ಆದ್ರೂ ಕೂಡ ನೀವು ಪ್ರೀತಿಯಿಂದ ಕೊಟ್ಟಿದ್ದೀರಿ. ಪ್ರೀತಿಯಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದನ್ನ ಸ್ವೀಕರಿಸುತ್ತಾ, ಮತ್ತೆ ಮುಂದೆ ನಾನು ಸಾಧನೆ ಮಾಡಿ ಮತ್ತೆ ಶಾಲನ್ನ ಸ್ವೀಕರಿಸುವಂತ ಆಗ್ಲಿ ಅಂತ ನನ್ನನ್ನ ಪ್ರಚೋದಿಸಿಕೊಳ್ಳುತ್ತಾ ಇಲ್ಲಿಂದ ನಿರ್ಗಮಿಸಿದೆ. ಮೇಡಮ್ ಹೇಳಿದ್ರು, ಉಷಾ ಮೇಡಮ್ ನನ್ನಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾತನಾಡ್ತಾರೆ ಅಂತ. ನಾನು ಅದಕ್ಕೆ ಇನ್ನು ಇದು ಕೊಡ್ಬೇಕಾಗಿಲ್ಲ.
ನಿಮ್ಮ ಎದುರುಗಡೆ ಪ್ರೂಫ್ ಉಂಟು ಯಾರು ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಅಂತೇಳಿ. ನಾನು ವಿಜಯಲಕ್ಷ್ಮಿ ಮೇಡಮ್ ಮಾತನಾಡ್ತಾ ಇರ್ತು ಕೇಳುದು ಇವತ್ತೇ ಮೊದಲು. ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನಾನು ಸ್ವತಃ ಕನ್ನಡ ಮೀಡಿಯಂನಲ್ಲೇ ಕಲಿತ ವಿದ್ಯಾರ್ಥಿ. ಆದ್ರೆ ಈಗ ಸ್ವಲ್ಪ ಕನ್ನಡ ಮಾತನಾಡುವಾಗ ಹೆಚ್ಚು ಕಡಿಮೆ ಆಗುದು ಜಾಸ್ತಿ, ಇಂಗ್ಲಿಷ್ನ ಸಹವಾಸ ಸ್ವಲ್ಪ ಜಾಸ್ತಿ ಆಗಿದೆ. ಆದ್ರೆ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡಿ ಅವ್ರು ಏನೆಲ್ಲ ಹೇಳ್ಬೇಕಿತ್ತು ಅದನ್ನು ನಿಮ್ಗೆ ಮನ ಮುಟ್ಟುವ ಹಾಗೆ ತಲುಪಿಸಿದ್ದಾರೆ. ಖಂಡಿತ ಇಲ್ಲಿಂದ ನಮ್ಮ ವಿದ್ಯಾರ್ಥಿಗಳು ನಿಮ್ಗೆ ಏನು ಕಿವಿ ಮಾತು ಕೊಡದಿದ್ರು, ಮೇಡಮ್ ಕೊಟ್ಟಿರುವ ಕಿವಿ ಮಾತನ್ನು ಸರಿಯಾಗಿ ಕಿವಿ ಕೊಟ್ಟು ಕೇಳಿದಿರಾ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ಮೇಡಮ್ ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ ಹೇಳ್ಬೇಕಾಗಿಲ್ಲ, ಅವರ ಜೀವನವೇ ಒಂದು ನಮಗೆ ಸಾಧನೆಯಾಗಿ ತೋರ್ತಾ ಇದೆ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ದಕ್ಕಾಗಿ ಮೇಡಮ್ಗೆ ಅನಂತ ವಂದನೆಗಳು. ಅದೇ ರೀತಿಯಲ್ಲಿ ಇಲ್ಲಿ ಬಂದ ಎಲ್ಲ ಸಾಧಕರಿಗೂ, ಪೋಷಕರಿಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೂ, ನಮ್ಮ ಪ್ರೀತಿಯ ಬಾಯರಿ ಸರಿಗೂ ಸಹ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡ್ಲಿಕ್ಕೆ ಕಾರಣಕರ್ತನಾದ ನಿಮ್ಗೆಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಒಂದೇ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮ ಎದುರಿಗಿದ್ದೇನೆ, ಉಷಾ ಮೇಡಮ್ ಇದ್ದೇನೆ. ಆದ್ರೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣ ನಮ್ಮ ಟೀಚರ್ಗಳು, ನಮ್ಮ ನಾಟ್ ಟೀಚಿಂಗ್ ಸ್ಟಾಫ್ಗಳು. ನನ್ನೊಟ್ಟಿಗೆ ಇದ್ದಾಳೆ ಪಲ್ಲವಿ, ಸ್ವಾತಿ, ಮಧುರ್, ನಿಖಿಲ್, ಹೆನ್ರಿ ಅವರು. ಮತ್ತೆ ನನ್ನ ಟೀಚರ್ಗಳಾದ ವರ್ಗೀಸ್ ಸರ್ ಆಗಿರ್ಲಿ, ನಮ್ಮ ವರುಣ್ ಸರ್ ಆಗಿರ್ಲಿ, ಸುಧೀರ್ ಪ್ರಭು ಸರ್ ಆಗ್ಲಿ, ಸಂತೋಷ್ ಸರ್ ಆಗಿರ್ಲಿ, ಅಶ್ವಿನ್ ಸರ್ ಆಗಿರ್ಲಿ, ವಿಕ್ರಮ್ ಸರ್ ಆಗ್ಲಿ, ಕೆಲವರ ಹೆಸರು ಮಿಸ್ ಆಗಿರ್ಲೂಬಹುದು. ಈ ಎಲ್ಲರ ಕಾರ್ಯಕ್ರಮದ ಅವರ ಪ್ರಯತ್ನದ ಫಲವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಅವರಿಗೆಲ್ಲರಿಗೂ ಸಹ ಇವತ್ತು ನಾವು ನೆನೆಸಿಕೊಂಡು ಅವರಿಗೂ ಸಹ ನಮ್ಮ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮಣಿಪಾಲ್ ಫೌಂಡೇಶನ್ ಇಂದ ಬಾಲಕೃಷ್ಣ ಸರ್, ಮಹಾಲಕ್ಷ್ಮಿ ಮೇಡಮ್, ಪಾಯಲ್ ಮೇಡಮ್, ಸರಿತಾ ಮೇಡಮ್ ಇದ್ದಾರೆ. ನೀವು ಸಹ ಕನ್ನಡವನ್ನು ಕಲಿಯಿರಿ, ನಾವು ಮಾತನಾಡಿದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.